ನಮಗೆ ಬಿದ್ದ ಕನಸು ನಮಗೆಂದಿಗೂ ಆಗುವುದಿಲ್ಲ ಪ್ರಾಣೇಶ್ವರಿ. ನಾವು ಇನ್ನು ಸ್ವಲ್ಪ ಹೊತ್ತು ಇಲ್ಲಿದ್ದರೆ ಎಂತಹ ಕೆಟ್ಟ ದೃಷ್ಟಿಗಳು ನಮ್ಮ ಮೇಲೆ ಬೀಳುವವೋ ಏನು. ಬಾ, ಅಶ್ವವನ್ನು ಹತ್ತಿ ಮುಂದೆ ಪ್ರಯಾಣವನ್ನು ಮಾಡೋಣ ಪ್ರಾಣೇಶ್ವರಿ. ಹಾ ಮನೋಹರಿ ಚಂದ್ರಹಾಸೆ, ಈ ವೃಕ್ಷಕ್ಕೆ ಬಂಧಿಸಿದ ದುರ್ಗವೇ ಮಾಯವಾಗಿರುವುದಲ್ಲ ಪ್ರಾಣೇಶ್ವರಿ, ದುರ್ಗವೇ ಮಾಯವಾಗಿರುವುದಲ್ಲ. ನಮ್ಮ ಕಷ್ಟ ಕಾಲಕ್ಕಿಂತ ಸಹ ಮಾಯವಾಗಿರುವುದಲ್ಲ ಮನೋಹರ. ಮುಂದೆ ಮನೋಹರ ಮನೋಹರ ಮುಂದೇನು ಮಾಡುವುದು ಮನೋಹರ. ದೇವಿ ಚಂದ್ರಹಾಸೆ, ನಮ್ಮ ಕಷ್ಟ ಕಾಲಕ್ಕೆ ತಂದಿರುವ ವಜ್ರ ವೈಡೂರ್ಯವೆಲ್ಲವೂ ಮಿಂಚಿನಂತೆ ಮಾಯವಾಗಿರುವುದಲ್ಲ. ಈ ವಿಚಿತ್ರಗಳನ್ನು ನೋಡುತ್ತಿದ್ದರೆ ಪ್ರಾಣೇಶ್ವರಿ ಚಂದ್ರಹಾಸೆ, ಮುಂದೆ ನೆಂತ ಕಷ್ಟಗಳಿಗೆ ಸಿಕ್ಕಿ ನರಳುವಿವು ಏನು ಕಾಣಿನಲ್ಲ ದೇವಿ. ಏನು ಮಾಡೋಣ ಚಂದ್ರಹಾಸೆ, ಏನು ಮಾಡೋಣ? ಚಿಂತಿಸಬೇಡಿ ಮನೋಹರ. ದುರ್ಗ ಇದೇ ಮಾರ್ಗವಾಗಿ ಅಗ್ಗದ ಗಂಟನ್ನು ಎಳೆದುಕೊಂಡು ಹೋಗಿರುವಂತೆ ಕಾಣ್ತಾರ ಮನೋಹರ. ಮುಂದಕ್ಕೆ ಹೋಗೋಣ ನಡುವರಾಗಿ ಮನೋಹರ. ನಿಜ ದೇವಿ, ನಿನ್ನ ಮಾತು ನಿಜ. ದುರ್ಗವು ಹಗ್ಗದ ಗಂಟನ್ನು ಇದೇ ಮಾರ್ಗವಾಗಿ ಎಳೆದುಕೊಂಡು ಹೋದಂತೆ ಕಣ್ಣಿಗೆ ಗೋಚರಿಸುತ್ತಿರುವುದು. ಬಾ, ಈ ಘೋರವಾದ ಕಾಡಿನಲ್ಲಿ ದುರ್ಗವನ ಗಂಟನ್ನು ಹುಡುಕೋಣ. ನನ್ನನ್ನು ಹಿಂಬಾಲಿಸುತ್ತಾ ಬರುವಳಾಗು ಪ್ರಾಣೇಶ್ವರಿ. ಮನೋಹರಿ ಚಂದ್ರಹಾಸೆ, ಬೆಳಗಿನಿಂದ ಸಾಯಂಕಾಲದವರೆಗೂ ಈ ದಟ್ಟವಾದ ಕಾಡಿನಲ್ಲಿ ಅಲೆದಾಡಿದರು, ಹುಡುಕಾಡಿದರು. ದುರ್ಗವು ಗಂಟು ಸಹ ಪಾಪಿ ನೇತ್ರಗಳಿಗೆ ಗೋಚರಿಸಲಿಲ್ಲ. ಬಾ, ಇನ್ನು ಸ್ವಲ್ಪ ಮುಂದೆ ಹೋಗಿ ನೋಡೋಣ. ಬರುವಳಾಗು ದೇವಿ. ಮನೋಹರಿ ಬೇಡ, ಮನೋಹರಿ ದುಃಖಿತ ಬೇಡ ದೇವಿ, ದುಃಖಿತ ಬೇಡ. ಮನೋಹರಿ ಪ್ರಾಣೇಶ್ವರಿ ದುಃಖಿತ ಬೇಡ, ಚಿಂತಿಸ ಬೇಡ. ಮನೋಹರಿ ಅಯ್ಯೋ ಪರಮಾತ್ಮ, ಶ್ರೀದೇವ, ನೋಡಲಾರಲ್ಲ ಈ ಪಾಪಿ ನೇತ್ರಗಳಿಂದ. ಪ್ರಾಣೇಶ್ವರಿ ಚಿಂತಿಸಬೇಡ. ಏನು ಕೇಳ್ತಿರುವುದು? ಅಯ್ಯೋ ದೈವವೇ, ಮನೋಹರಿ ಚಂದ್ರಹಾಸೆ, ಈ ಬೆಂಗಾಡಿನಲ್ಲಿ ನಡೆದು ನಡೆದು ನನ್ನ ಪಾದಗಳಿಗೆ ಕಲ್ಲು ಮುಳ್ಳುಗಳು ತಾಗಿ ನನ್ನ ಪಾದದಿಂದ ರಕ್ತ ಸುರಿತಿರುವುದು ಮನೋಹರ.
ಮನೋಹರಿ, ಈ ಬಿಸಿಲಿನ ತಾಪವನ್ನು ತಾಳಲಾರದೆ ನನಗೆ ಬಹಳ ಬಾಯಾರಿಕೆ ಆಗ್ತಿರುವುದು ಮನೋಹರ. ಎಲ್ಲಿಯಾದರೂ ಸ್ವಲ್ಪ ಜಲವನ್ನು ತಂದು ಕೊಡುವರಾಗಿ ಮನೋಹರ. ತಾಳಲಾರಿನ ಮನೋಹರ, ನಡೆಯಲಾರಿನ ಮನೋಹರ. ಅಯ್ಯೋ ಪರಮಾತ್ಮ, ಶ್ರೀದೇವ, ತುಂಬ ಗರ್ಭಿಣಿಯಾದ ನನ್ನ ಚಂದ್ರ ಆಸೆಯು ಹರಮನೆಯಲ್ಲಿ ಸುಖದ ಸಪ್ಪತ್ತಿಗೆ ಮೇಲೆ ಉಯ್ಯಾಲೆಯನ್ನು ಆಡಿಕೊಂಡು ಸುಖವಾಗಿರಬೇಕಾದಂತ ನನ್ನ ಅರ್ಧಾಂಗಿಯು ಈ ಘೋರವಾದ ಕಾಡಿನಲ್ಲಿ ಬಿದ್ದು ಸೆರೆಗೊಟ್ಟಿ ಕೇಳುತ್ತಿರುವಳಲ್ಲ ಕುಡಿಯಲು ನೀರನ್ನು ಏನು ಮಾಡಲಿ ದೇವಾ. ಮನೋಹರಿ ಚಂದ್ರಾಸೆ ಬೆಳಗಿನಿಂದ ಸಾಯಂಕಾಲದವರೆಗೂ ಈ ದಟ್ಟವಾದ ಕಾಡಿನಲ್ಲಿ ಅಲೆದಾಡಿದರು, ತಿರುಗಾಡಿದರು, ತಿರುಗವು ಗಂಟುವ ಸಹ ಕಾಣಲಿಲ್ಲ. ಈ ಕಗ್ಗತ್ತಲಲ್ಲಿ ಎಲ್ಲಿಗೆ ತಾನೇ ಹೋಗಿ ಜಲವನ್ನು ತಂದುಕೊಡಲಿ? ಬೆಳಗಾದ ನಂತರ ತಂದು ಕೊಡುತ್ತೇನೆ. ಸಮಾಧಾನ ತಂದುಕೊಳ್ಳುವಳಾಗು ದೇವಿ, ಸಮಾಧಾನ ತಂದುಕೊಳ್ಳುವಳಾಗು. ಇಲ್ಲ ಪ್ರಭು, ಇಲ್ಲ ಮನೋಹರ, ಎಲ್ಲಿಯಾದರೂ ಸ್ವಲ್ಪ ಜಲವನ್ನು ತಂದು ಕೊಡುವರಾಗಿ ಮನೋಹರ. ಇಲ್ಲವಾದರೆ ನನ್ನ ಪ್ರಾಣ ಹೋಗುವುದು ಮನೋಹರ. ತಾಳಲಾರೆನು ಮನೋಹರ, ನಡೆಯಲಾರೆನು ಮನೋಹರ. ಪರಮಾತ್ಮ, ಈಕೆ ಸಂಕಟವನ್ನು ಈ ಪಾಪಿ ನೇತ್ರಗಳಿಂದ ನೋಡಲಾರನಲ್ಲ, ಏನು ಮಾಡಲಿ ದೇವಾ? ಈ ಘೋರವಾದ ಕಾಡಿನಲ್ಲಿ ಒಬ್ಬಳನ್ನು ಬಿಟ್ಟು ಒಂಟಿಯಾಗಿ ನಾನು ಹೇಗೆ ಜಲವನ್ನು ತರಲಿ ಹೋಗಲಿ? ಮನೋಹರಿ ಚಂದ್ರಾಸೆ, ನಿನ್ನನ್ನು ಒಬ್ಬಳನ್ನಾಗಿ ಒಂಟಿಯಾಗಿ ಬಿಟ್ಟು ನಾನು ಜಲವನ್ನು ತರಲು ಹೋದರೆ ಈ ಕಾಡು ಮೃಗಗಳ ಕಾಟಗಳನ್ನು ಹೇಗೆ ಸಹಿಸಿಕೊಳ್ಳಿವೆ ಪ್ರಿಯೆ? ಹೇಗೆ ಸಹಿಸಿಕೊಳ್ಳಿವೆ? ಇಲ್ಲ ಮನೋಹರ, ಒಡಲರಿಯ ಬೇಗೆಯಿಂದ ದಾಗವಂತಿಕವಾಗಿ ಸಾವು ನೋವುಗಳ ಜೊತೆ ಸರಸವಾಡುತ್ತಿರುವ ನನಗೆ ಭಯವೆಂಬ ಭಾವನೆಯೇ ಇಲ್ಲ ಪ್ರಭು, ಇಲ್ಲ ಮನೋಹರ. ಎಲ್ಲಿಯಾದರೂ ಸ್ವಲ್ಪ ಜಲವನ್ನು ತಂದುಕೊಳ್ಳುವರಾಗಿ ಮನೋಹರ. ಇಲ್ಲವಾದರೆ ನನ್ನ ಪ್ರಾಣ ಹೋಗುವುದು ಮನೋಹರ. ತಾಳಲಾರೆನು ಮನೋಹರ, ನಡೆಯಲಾರೆನು ಮನೋಹರ. ದೇವಾ ಶ್ರೀಹರಿ ದೀನಬಂಧು, ನಿನ್ನ ಸಂಕಲ್ಪವೇನಿದ್ದೀಯಪ್ಪ? ಮನೋಹರಿ, ನನ್ನ ಬೆರಳಿನಲ್ಲಿ ವಜ್ರದಂಗರವಿರುವುದು. ಈ ವಜ್ರದಂಗರ ಮಂದ ಬೆಳಕಿನ ಸಹಾಯದಿಂದ ಎಲ್ಲಿಯಾದರೂ ಹೋಗಿ ಜಲವನ್ನು ಹುಡುಕಿಕೊಂಡು ತರುತ್ತೇನೆ. ನಾನು ಇಲ್ಲಿಗೆ ಬರುವ ತನಕ ಈ ಸ್ಥಳವನ್ನು ಬಿಟ್ಟು ಎಲ್ಲಿಯೂ ಹೋಗಬೇಡ. ನಾನು ಬೇಗನೆ ಬಂದು ಬಿಡುತ್ತೇನೆ ಪ್ರಾಣೇಶ್ವರಿ. ಹಾಗೆ ಆಗಲಿ ಪರಮಾತ್ಮ ಶಿವದೇವ. ತೊರೆದನ ಸತಿಗಳನ್ನ ಧರೆಯೋ ತೊರೆದನ ಸತಿಗಳನ್ನ ಧರೆಯೋ நாம் ತೊರೆದ போகுವೆನು ಹೀಗೆ ಚಂದ್ರಾಸೆ. ಬೇಗ ಜಗದಿಯದಯ ದೊಡವನ್ನ ಎದೆಯೇ ಬಿಚ್ಚ ಆಯ್ತು. ಜಗದಿಯದ ದೊಡವನ್ನ ಎದೆ ಧೂರಾತ್ಮನಂಬಿಡದ ನೀಚಲಾದ ಸತುರದನು ತನ್ನ ಬೇಲಿನಲ್ಲಿರುವ ವಜ್ರಾಂಗದ ಬೆಳಕಿನಲ್ಲಿ ಜಲವನ್ನು ತರಲು ಹೋಗುತ್ತಿರುವನು. ಈಗ ನನ್ನ ಮಾಯಿಂದ ಒಂದು ಸರೋವರವನ್ನು ನಿರ್ಮಿಸಿ
ಸರೋವರದ ಸೋಮಾನ ಕಲ್ಲಿನ ಮೇಲೆ ವಾದ್ಯಾಂಗವನ್ನಿಟ್ಟು ನೀರು ಮುಗಿಯುವ ಬುದ್ಧಿ ಭ್ರಮಣೆ ಮಾಡಿ ವಾದ್ಯಾಂಗವನ್ನು ಮಾಯ ಮಾಡಿ ಸತಿ ಒಂದು ಕಡೆ ಪತಿ ಒಂದು ಕಡೆ ಅಗಲುವಂತೆ ಮಾಡುವೆನು. ಪರದುಡಿದವ ನಾಂಬಿಡ ಪರದುಡಿದವ ನಾಂಬಿಡ ಕಡೆಗೆದೋಹಿಯು ಇಡಿಗೆ ಸಿಕ್ಕಲು ಕಡೆಗೆದೋಹಿಯು ಇಡಿಗೆ ಸಿಕ್ಕಲು ಹಡಿಯಲ್ ನಾಟಿ ಪುಡಿ ಪುಡಿ ಗೋಟೆ ಹಡಿಯಲ್ ನಾಟಿ ಪುಡಿ ಪುಡಿ ಗೋಟೆ ಮದಾಂಬದ ಮದಾಂಬದ ಮದವ ಮುದುವೆ ಏಕ್ಷಣ ಮದಾಂಬದ ಮದಾಂಬದ ಮದವ ಮುದುವೆ ಏಕ್ಷಣ ಮದವ ಮುದುವೆ ಏಕ್ಷಣ ಮದವ ಮುದುವೆ ಏಕ್ಷಣ ಏನು ತೋಟ ತಿಳಿಗೆ ತೆನ್ನಗೆ ಏನು ತೋಟ ತಿಳಿಗೆ ತೆನ್ನಗೆ ಏನ ನಾಮೋನ ಏನು ತೋಟ ತಿಳಿಗೆ ತೆನ್ನಗೆ ಪರಮಾತ್ಮ ತ್ರಿದೇವ ವಾಚದೋಂಗೊರ ಬೆಳಕಿನಲ್ಲಿ ವಾದ್ಯದೋಂಗೊರ ಬೆಳಕಿನಲ್ಲಿ ಸದಿಗೆ ತರುವೆ ಜಲವ ಸದಿಗೆ ತರುವೆ ಜಲವ ಏನು ತೋಜ ಇಳಿಯದೆ ನಗೆ ಸದೆಯು ಮದುಗೆ ಮನಗೆ ಏನು ತೋಜ ಇಳಿಯದೆ ನಗೆ ಪರಮಾತ್ಮ ಮುಂದೆ ಯಾವ ಕಾಟವಿದೆಯೋ ಮುಂದೆ ಯಾವ ಕಾಟವಿದೆಯೋ ಕಾಟೆನಯ್ಯೋ ಅಕಟ ಪರಮಾತ್ಮ ತ್ರಿದೇವ ಕಾಟೆನಯ್ಯೋ ಅಕಟ ಏನು ತೋಜ ಹಿಡಿಯದೆ ನಗೆ ಕದೆಯೋ ಮದುಗೆ ಮನಗೆ ಏನು ತೋಜ ಇಳಿಯದೆ ನಗೆ ದೇವಾ 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 ಪರಮಾತ್ಮ ತುಂಬು ಗರ್ಭಿಣಿಯಾದ ನನ್ನ ಚಂದ್ರಾಸೆಯನ್ನು ಘೋರವಾದ ತಾಳೆ ಮರದಡಿಯಲ್ಲಿ ಬಿಟ್ಟು ಬಂದು ನೀರಿಗಾಗಿ ಬಂದು ಅಲೆದಾಡುತ್ತಿರುವನಲ್ಲ ತಂದೆ. ಎತ್ತ ನೋಡಿದರೂ ಜಲವು ಗೋಚರಿಸುತ್ತಿಲ್ಲ. ಏನು ಮಾಡಲಿ? ಇರಲಿ, ನನ್ನ ಬೆರಳಿನಲ್ಲಿ ವಜ್ರದಂಗರವಿರುವುದು. ಮಂದ ಬೆಳಕಿನ ಸಹಾಯದಿಂದ ಇನ್ನು ಸ್ವಲ್ಪ ಮುಂದೆ ಹೋಗಿ ನೋಡುತ್ತೇನೆ. ಆಹಾ, ಇಲ್ಲಿ ಜಲವು ಗೋಚರಿಸುತ್ತಿರುವುದಲ್ಲ. ಈ ಬಾವಿಯ ಶೋಪಾನದ ಕಲ್ಲಿನ ಮೇಲೆ ನನ್ನ ವಜ್ರದಂಗರವನ್ನು ಕಳಚಿಟ್ಟು ತುಂಬ ಗರ್ಭಿಣಿಯಾದ ನನ್ನ ಚಂದ್ರ ಆಸೆಗೆ ನೀರನ್ನು ತೆಗೆದುಕೊಂಡು ಹೋಗುತ್ತೇನೆ. ದೇವಾ, ನನ್ನ ಸತಿಗೆ ಜಲವನ್ನು ತೆಗೆದುಕೊಂಡು ಹೋಗಲು ನನ್ನ ಹತ್ರ ಏನು ತಾನೇ ಇಲ್ಲವಲ್ಲ. ಹೇಗೆ ತಾನೇ ನನ್ನ ಸತಿಗೆ ಜಲವನ್ನು ತೆಗೆದುಕೊಂಡು ಹೋಗಲಿ ಪರಮಾತ್ಮ? ಬಾವಿಯ ಒಳಗಡೆ ಕಮಲ ಪತ್ರೆ ಇರುವುದಂತೆ ಕಣ್ಣಿಗೆ ಗೋಚರಿಸುತ್ತಿರುವುದು. ಆ ಪತ್ರೆಯನ್ನು ಜೊನ್ನೆಯನ್ನಾಗಿ ಮಾಡಿಕೊಂಡು ತುಂಬ ಗರ್ಭಿಣಿಯಾದ ನನ್ನ ಅರ್ಧಾಂಗಿಗೆ ನೀರನ್ನು ಬೇಗನೆ ತೆಗೆದುಕೊಂಡು ಹೋಗುತ್ತೇನೆ. ಪರಮಾತ್ಮ ತಿಳಿದೆ. ಬಾವಿಯ ಶೋಪಾನ ಕಲ್ಲಿನ ಮೇಲೆ ವಜ್ರದಂಗಿರುವ ಮಿಂಚಿನಂತೆ ಮಾಯವಾಗಿರುವುದಲ್ಲ. ಏನಿದು ಆಶ್ಚರ್ಯ!
ಎತ್ತ ನೋಡಿದ್ರೆ ಕತ್ತಲ ಕವಿದಿರುವುದು. ನಾನು ಬಂದ ದಾರಿನಲ್ಲಿ ಕಣ್ಣಿಗೆ ಕಾಣದಂತಾಗಿದೆಯಲ್ಲ. ನನ್ನ ಸತಿ ಇರುವ ಸ್ಥಳಕ್ಕೆ ನಾನು ಯಾವ ರೀತಿಯಾಗಿ ಹೋಗಲಿ? ಪರಮಾತ್ಮ ಕೆಟ್ಟನೋ, ತಂದೆ ಶನಿದೇವ ಕೆಟ್ಟನಲ್ಲ. ಪರಮಾತ್ಮ ಅರಮನೆಯಿಂದ ಅರಿದ ಓರ ಕಣ್ಣನ್ನು ಇಳಿಗಿದ್ದಲ್ಲ. ಶ್ರೀಗರಿ ಪರಮಾತ್ಮ ಅರಮನೆಯಿಂದ ಅರಿದ ಓರ ಕಣ್ಣನ್ನು ಇಳಿಗಿದ್ದಲ್ಲ. ಏನ ಮಾಡಲಿ ಯಾರಿಗೆ ಹೇಳಲೆ? ಏನ ಮಾಡಲಿ ಯಾರಿಗೆ ಹೇಳಲೆ? ಈ ಮರಿಗಾಡಲು ಕಾಣಿಸಿದೆ ವಿಧಿಯೇ. ಇದು ನಿನಗೆ ನ್ಯಾಯವೇ? ಓಜದೊಂದೊರ ಮಾಯವಾಯ್ದು, ಕೈಯ ನೀರೋ ಚೆಲ್ಲಿ ಹೋಯ್ದು. ಪ್ರಣೇಶ್ವರಿ ಮನೋಹರಿ ಮರದಲ್ಲಿ ಹಣ್ಣು ಮಾಯವಾಯ್ದು, ಕೈಯ ನೀರೋ ಚೆಲ್ಲಿ ಹೋಯ್ದು. ಏನ ಮಾಡಲಿ ಯಾರಿಗೆ ಹೇಳಲೆ? ಏನ ಮಾಡಲಿ ಯಾರಿಗೆ ಹೇಳಲೆ? ಈ ಮರಿಗಾಡಲು ಕಾಣಿಸಿದೆ ವಿಧಿಯೇ. ಇದು ನಿನಗೆ ನ್ಯಾಯವೇ? ಪರಮಾತ್ಮ ಶ್ರೀದೇವ, ತುಂಬ ಗರ್ಭಿಣಿಯಾದ ನನ್ನ ಅರ್ಧಾಂಗಿಯನ್ನು ಘೋರವಾದ ತಾಳೆ ಮರದಡಿಯಲ್ಲಿ ಬಿಟ್ಟು ಬಂದು ನೀರಿಗಾಗಿ ಬಂದು ಹರಿದಾಡುತ್ತಿರುವನಲ್ಲ. ವಜ್ರದಂಗರವು ಮಿಂಚಿನಂತೆ ಮಾಯವಾಗಿರುವುದು. ಎತ್ತ ನೋಡಿದರೆ ಕತ್ತಲ ಕವಿದಿರುವುದು. ದಾರಿ ಮಾರ್ಗವು ಕಣ್ಣಿಗೆ ಕಾಣದಂತಾಗಿರುವುದು. ಆಕೆನು ಎಂತ ಸಂಕಟದಲ್ಲಿ ಬಿಟ್ಟು ಬಂದಿರುವನು. ನನ್ನನ್ನು ಅರಸದ್ದು ಎಷ್ಟು ಕೊರಗೆ ಗೋಡಾಡುತ್ತಿರುವಳು ಕಾಡಿದಲ್ಲ. ಪರಮಾತ್ಮ ಶ್ರೀದೇವ ಹಾ ಮನೋಹರಿ ಚಂದ್ರಾಸೆ ಕೆಟ್ಟನೋ ದೇವಿ ಕೆಟ್ಟದಲ್ಲ. ಕೈಯ ಬೇಟೆಯ ಚಂದ್ರಾಸೆ ಕೈಯ ಬೇಟೆಯ ಕೈಯ ಬೇಟೆಯ ಚಂದ್ರ ಆಸೆ ಕೈಯ ಬೇಟೆಯ ಅಂಗರ ಕಾಣದೆ ಬಿಡ ನಿನ್ನ ನಾವಿದೆ. ಅಂಗರ ಕಾಣದೆ ಬಿಡ ನಿನ್ನ ನಾವಿದೆ. ನದಿಯೋಲೋ ಎನಗಿಲ್ಲ ಗತಿಯಾರೋ ದೇವಾ. ಮನೋಹರಿ ನದಿಯೋಲೋ ಎನಗಿಲ್ಲ ಗತಿಯಾರೋ ದೇವಾ. ಪ್ರಿಯ ಕೈಯ ಬೇಟೆಯ ಚಂದ್ರ ಆಸೆ ಕೈಯ ಬೇಟೆಯ. ಮನೋಹರಿ ಇದು ಹೊಸದಿ ದಾದಿ ತೊರೆದನು ದಾದಿ ಹಣ. ಇದು ಹೊಸದಿ ದಾದಿ ತೊರೆದನು ದಾದಿ ಹಣ. ನದಿಯೋಲೋ ಎನಗಿಲ್ಲ ಗತಿಯಾರೋ ದೇವಾ. ನದಿಯೋಲೋ ಎನಗಿಲ್ಲ ಗತಿಯಾರೋ ದೇವಾ. ಪ್ರಿಯ ಕೈಯ ಬೇಟ
ಕೈಯ ಬೇಟೆಯ ದೇವಿ 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 ಪರಮಾತ್ಮ ತುಂಬ ಗರ್ಭಿಣಿಯಾದ ನನ್ನ ಚಂದ್ರಾಸಿಯನ್ನು ಘೋರವಾದ ಕಾಡಿನಲ್ಲಿ ಒಂಟಿಯಾಗಿ ಬಿಟ್ಟು ಬಂದು ಈ ಹಘೋರವಾದ ಕಾಡಿನಲ್ಲಿ ಅಲೆದಾಡುತ್ತಿರುವನಲ್ಲ ಆಕೆಯನ್ನು ಎಂತಹ ಸಂಕಟದಲ್ಲಿ ಬಿಟ್ಟು ಬಂದಿರುವನು ನನ್ನನ್ನು ನೆನೆಸುತ್ತಾ ನನ್ನನ್ನು ಆರಿಸುತ್ತ ಎಷ್ಟು ಕೊರಗಿ ಗೋಳಾಡುತ್ತಿರುವಳು ಏನೋ ಕಾಡಿನಲ್ಲ ದೇವ ನುಡಿದು ಎಷ್ಟು ತಪ್ಪಿಗಾಗಿ ಇಷ್ಟೊಂದು ಘೋರವಾದ ಕಠಿಣ ಶಿಕ್ಷೆ ತಂದೆ ಬೇಡನಲ್ಲಪ್ಪ ಸಹಿಸಲಾರೆ ತಂದೆ ಸಹಿಸಲಾರೆ ನನ್ನ ಸತಿ ಇರುವ ಸ್ಥಳಕ್ಕೆ ನಾನು ಯಾವ ರೀತಿಯಾಗಿ ಹೋಗಲಿ ಎತ್ತ ನೋಡಿದರೆ ಕತ್ತಲ ಕವಿದಿರುವುದು ವಜ್ರದಂತಿರುವ ಮಿಂಚಿನಂತೆ ಮಾಯವಾಗಿರುವುದು ಕೈಯಲ್ಲಿದ್ದ ನೀರು ಚೆಲ್ಲಿ ಹೋಗಿರುವುದು ದಾರಿ ಮಾರ್ಗವೇ ಕಣ್ಣಿಗೆ ಕಾಡದಂತಾಗಿರುವುದು ನನ್ನ ಸುತ್ತಿರುವ ಸ್ಥಳಕ್ಕೆ ನಾನು ಯಾವ ರೀತಿಯಾಗಿ ಹೋಗಲಿ ಕೆಟ್ಟನೋ ಪರಮಾತ್ಮ ಕೆಟ್ಟನಲ್ಲ ಕೆಟ್ಟನೋ ಪರಮಾತ್ಮ ಕೆಟ್ಟನಲ್ಲ ವೇಷವ ತೋಡಿ ರಾಡಿಯ ಬಳಿಗೆ ಹೋಗುವುದು ಕಬಡಿ ಮುಖಗಳ ವೇಷವ ತೋಡಿ ರಾಡಿಯ ಬಳಿಗೆ ಹೋಗುವುದು ರಾಡಿಯ ವೇಗದ ಕಚ್ಚುವುದು ರಾಡಿಯ ವೇಗದ ಕಚ್ಚುವುದು ತಾಯಿಯ ಮದಡ ಬಿಡುವುದು ತಾಯಿಯ ಮದಡ ಬಿಡುವುದು ತಾಯಿಯ ಮದಡ ಬಿಡುವುದು ಇನ್ನು 4 ಗಂಟೆ ಬರ್ತಾನೆ ಸೆಕೆ ಜಾಸ್ತಿ ಚಂದ್ರ ಆಸೆಯು ಪದ್ಯದ ಕಾಡದೆ ಅಂಬಲಿಸುತ್ತಿರುವಳು ಕಾದುಗಳ ಎಂಬುದಾಗಿ ಹೋಗಿ ಇದು ಆಕೆಯನ್ನು ಕಚ್ಚಿಕೊಂಡು ಹೋಗಿ ಹೋಟ್ಲಲ್ಲಿ ಆಚೆ ಕಡೆ ತಿನ್ನಲ್ಲ ಮದಡಲ್ಲಿ ಬಿಟ್ಟು ಉಪವಾಸ ಇದ್ರು ಮನೆಗೆ ಬರೋದು ಮಾಯ ಬ್ರಾಹ್ಮಣೇಶವನ್ನು ತಾಳಿ ಅವನ ನಾಸಿಕದಲ್ಲಿರುವ ಮುತ್ತೈದೆ ಮೂಗುತ್ತೇನು ಭಗವಂತ ಇವತ್ತು ನಮ್ಮ ಚೆನ್ನಾಗಿ ಮಾಡಿ ಗಾಢವಾಗಿ ಕಾಳಿ ಬೆಳಗ್ಗೆ 5 ಅವಳ ಸತ್ಯವನ್ನು ಕೆಡಿಸಲು ನಾದುಗಳೇ ಹೋಗುವೆನು ಇಟ್ಕೊಂಡಿರಿ ಏನ್ ಮಾಡಿ ಪ್ರಾಣೇಶ್ವರ ಎಲ್ಲಿರ್ಬೇಕಾದ ಪ್ರಾಣಪಾತಿ ಪ್ರಿಯರೇ ಅಗಲಿದೆಯ ಮಾದ ಅವನು ಎತ್ತಿಕಲಿ ಏನ ಕಸಲಿ ಬರಗರ ಪ್ರಾಣೇಶ್ವರ ಎಲ್ಲಿರ್ಬೇಕಾದ ಬರಗರ ಸುಮ್ಗೆರೆ ಆಯ್ತು ತೆಗಿತೀನಿ ಸುಮ್ಗೆರೆ ಅಲ್ಲ ನೀನ್ ಎಷ್ಟೊತ್ತಕ್ಕೆ ಏನ್ ಮಾಡ್ತೀಯ ಅಲ್ಲಿ ನೀನ್ ಬಂದೆ ಎಷ್ಟೊತ್ತಾಯ್ತು ಅಲ್ಲಿ ಮಗ ಎತ್ಕೊಂಡು ಕೂತ್ಕೊಂಡು ಕುಣಿಸ್ಕೊಂಡು ಕೂತಿದ್ದೆ ಆ ಮಗ ಇಟ್ಕೊಂಡು ನಿನ್ ಮಗನ ಅದ್ಯಾವ್ದು ಸಣ್ಣ ಪಾಪನ ನಾನು ನೋಡಿಲ್ಲ ಅನ್ಕೊಂಡಿದ್ಯಾ ನಾನು ನೋಡಿಲ್ಲ ಅನ್ಕೊಂಡಿದ್ದೀನಿ ಆಗ್ಲಿ ಹೇಳು ಇಲ್ಲಿ ಮೇಕ್ ನಾಟಕ ಆಡ್ಬೇಕು ನೀನು ಅಲ್ಲಿ ಮಗ ಎತ್ಕೊಂಡು ಮಗ ಆಯ್ತು ನೋಡಿ ನೋಡಿ ಸಡಿ ಟೈಮ್ ಇಲ್ಲ ಕಣ ಬಾಂಬಾಗದೆ ನೋಡು ನೋಡು ನಂದಲ್ಲ ಕಣೋ ಇಲ್ಲೋಡು 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 ಕಚ್ಬಿಡ ಆಮೇಲೆ ಹಾಕತ್ತೀನಿ ಪ್ರಾಣಪಾತಿ ಪ್ರಿಯರೇ ಹಗಲಿದೆಯ ನಿನ್ನ ಕೈ ಬೀಟೆಯ ಕಾಂತ 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 ಹುಲಿ ಕಾಂತ
ಪರಮಾತ್ಮ, ಈ ಹುಲಿ ನನ್ನನ್ನು ಕಚ್ಚುವಂತೆ ಬರ್ತಾ ಇರುವುದಲ್ಲ ಪರಮಾತ್ಮ, ಕಾಪಾಡುತ್ತದೆ ಎಲ್ಲ ಹುಲಿ. ಈ ಹುಲಿ ನನ್ನನ್ನು ಕಚ್ಚುವಂತೆ ಬರ್ತಾ ಇರುವುದಲ್ಲ ಪರಮಾತ್ಮ, ಕಾಪಾಡುತ್ತದೆ ರಾಜ, ಕಾಪಾಡುತ್ತದೆ. ಪರಮಾತ್ಮ, ಏನಿದು? ನಾನಿದ್ದ ಕಾಡನ್ನು ಬಿಟ್ಟು ಈ ತಾರಮರ್ದಡಿಯಲ್ಲಿರುವನಲ್ಲ. ಇರಲಿ, ಯಾರು ನನ್ನನ್ನು ಉಪಚರಿಸುವಂತೆ ಕಾಣ್ತಾ ಇರುವುದು. ಸ್ವಾಮಿ, ತಾವು ಯಾರು ಸ್ವಾಮಿ? ನನ್ನನ್ನು ಇಷ್ಟೊಂದು ಉಪಚರಿಸಿರಲ್ಲ, ತಾವು ಯಾರು ಸ್ವಾಮಿ? ಅಮ್ಮ, ನಾನೊಬ್ಬ ಬಡ ಬ್ರಾಹ್ಮಣನು. ದಾರಿಯಲ್ಲಿ ಹೋಗುತ್ತಿದ್ದಾಗ ಒಂದು ಹೆಬ್ಬುಲಿ ಬಂದು ನಿನ್ನನ್ನು ತಿನ್ನತೊಡಗಿತು. ಅದನ್ನು ಒಡೆದು ಓಡಿಸಿ ನಿನ್ನ ಪ್ರಾಣವನ್ನು ಉಳಿಸಿರುವನು ತಾಯಿ. ಅದರ ಪ್ರತಿಫಲವಾಗಿ ಏನನ್ನಾದರೂ ಧರ್ಮವನ್ನು ಕೊಡುತ್ತಾಯಿ. ಸ್ವಾಮಿ, ನಿರ್ಭಾಗ್ಯಳಾಗಿರುವ ನಾನು ನಿಮಗೇನು ತಾನೇ ದಾನವನ್ನು ನೀಡಿದ್ದಂತೆ? ಅಮ್ಮ, ಏಕೆ ನಿರಾಸಳಾಗಿರುವೆ? ನಿನ್ನ ನಾಸಿಕದಲ್ಲಿರುವ ಮುತ್ತೈದೆ ಮೂಗುತ್ತೇನೆ ಕೊಡು. ನಾನು ಮಾಡಿದ ಉಪಕಾರಕ್ಕೆ ಅದೇ ಪ್ರತಿಫಲವೆಂದು ಭಾವಿಸಿ ಅದನ್ನೇ ತೆಗೆದುಕೊಂಡು ಹೋಗುವೆನು ತಾಯಿ. ಅಯ್ಯೋ ಪರಮಾತ್ಮ, ನನ್ನಲ್ಲಿ ಏನು ಗತಿ ಇಲ್ಲವೆಂದು ನಾನು ತಿಳಿದಿದ್ದನಲ್ಲ ತಂದೆ. ಆಗಲಿ ಸ್ವಾಮಿ, ನನ್ನ ಮೂಗುತ್ತಿರುವ ಮುತ್ತಾಯಿದ ಮೂಗುತಿಯನ್ನು ನಿಮಗೆ ದಾನವಾಗಿ ಕೊಡುವೆನು ಸ್ವಾಮಿ. ಸಮಾಧಾನರಾಗಿ ಸ್ವಾಮಿ. ಮುತ್ತೈದೆ ತನದ ಹೋಗುದೆಯಲ್ಲ. ಮುತ್ತೈದೆ ತನದ ಹೋಗುದೆಯನ ಪತಿಯ ಭಾಗ್ಯದ ಹೋಗುದೆಯನ. ಪತಿಯ ಭಾಗ್ಯದ ಹೋಗುದೆಯನ ಮುತ್ತೈದೆ ತನದ ಹೋಗುದೆಯನ. ನಾನೇ ನೀಡುವೆ ದೇಹಿಯ ಬೀಜವ, ನಾನೇ ನೀಡುವೆ ದೇಹಿಯ ಬೀಜವ, ಪತಿಯ ಭಾಗ್ಯದ ಹೋಗುದೆಯನ. ನಾನೇ ನೀಡುವೆ ದಾನವನ್ನು ಮುತ್ತೈದೆ ತನದ ಹೋಗುದೆಯನ. ಎತ್ತಮ್ಮ ಕೋಟಂದ ಭಾಗ್ಯದ ಮೂಗುದಿ, ಎತ್ತಮ್ಮ ಕೋಟಂದ ಭಾಗ್ಯದ ಮೂಗುದಿ, ನಾನೇ ನೀಡುವೆ ದಾನವನ್ನು. ನಾನೇ ನೀಡುವೆ ದಾನವನ್ನು ಮುತ್ತೈದೆ ತನದ ಮೂಗುದಿಯನ ಪತಿಯ ಭಾಗ್ಯದ ಮೂಗುದಿಯನ. ಮೂಗುದಿ 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 ಪೂಜ್ಯರೇ, ನನ್ನ ಪ್ರಾಣ ದಾನ ಮಾಡಿದಕ್ಕೆ ನನ್ನ ಮುದ್ದೈದ ಮೂಗುತಿಯನ್ನು ನಿಮಗೆ ದಾನವಾಗಿ ಕೊಡುವುದು ಸ್ವಾಮಿ. ಇದನ್ನು ತೆಗೆದುಕೊಂಡು ನನ್ನನ್ನು ಕಾಪಾಡಬೇಕೆಂದು ಬೇಡಿಕೊಡುವುದು ಸ್ವಾಮಿ.
ಸ್ವಾಮಿ ಈಗ ತಮ್ಮ ಪಾದಕ್ಕೆ ನಮಸ್ಕರಿಸೋಣ ಸ್ವಾಮಿ. ಅಮ್ಮ, ನಾನು ಕೇಳಿದನ್ನು ಕೊಟ್ಟೆಯಲ್ಲ, ನಿನ್ನ ಸತ್ಯಕ್ಕೆ ಮೆಚ್ಚಿ ನಾನಿನ್ನ ಬರುವೆನು ತಾಯಿ. ಸ್ವಾಮಿ, ಆ ಭಗವಂತನ ನಿನಗೆ ಒಳ್ಳೆದಾಗಿ ಮಾಡಲಿ ಸ್ವಾಮಿ. ಹೋಗಿ ಗುರುರಾಗಿ ಸ್ವಾಮಿ. ಅಮ್ಮ ತಾಯಿ, ತಾಳಲಾರಿನ ತಾಯಿ, ಯಾರಾದರೂ ಬಂದು ನನಗೆ ಜಲವನ್ನು ತಂದು ಕೊಡುವರಾಗಿ ತಾಯಿ, ತಾಳಲಾರಿನ ತಾಯಿ. ಅಮ್ಮ ಕಾಪಾಡ್ತೀನಿ ರಾಜ. ತಾಳಲಾರೆ ತಾಪಮಾನ ಸಹಿಸಲಾರೆ ಬಾಧೆಯ. ಅಮ್ಮ ಕಂಬಯ್ಯ ಇರ್ಬೋದಾ? ಮಾಡೋ ಸಹಿಸಲಾರೆ ಬಾಧೆಯ. ಪರಮಾತ್ಮ, ಹಾಸಲು ಹಾಸಿಗೆ ಇಲ್ಲ, ಒದಿಸಲು ಬಟ್ಟೆಗಳಿಲ್ಲ, ಬಾ ಯಾರು ನನಗೆ ಜಲವನ್ನು ತಂದು ಕೊಡುವರು ಮೊದಲೆಲ್ಲದಂತಾಗಿದ್ದಲ್ಲ ಪರಮಾತ್ಮ. ಕಾಪಾಡು ಸರಿ ರಾಜ, ಕಾಪಾಡುತ್ತದೆ, ಕಾಪಾಡು ಪರಮಾತ್ಮ. ಅನಾಥಳಾದೇನೋ ನಾನು, ಅನಾಥ ಬಂಧುವೇ
ಪರಮಾತ್ಮ ಸರಿ ರಾಜ ಪತ್ರಿ ತಳ್ಳಾದೇನೋ ನಾನು ತುಪ್ಪದ ಬತ್ತಿ ಆ ದೀಪ ಎಲ್ಲ ಕೆಟ್ಟೋಗದೆ ಅದ ಬತ್ತಿ ತುಪ್ಪನೂ ಬಿಟ್ಟಿಲ್ಲ ಏನೂ ಇಲ್ಲ ಹೊಂಟೋಗನೆ ಪತ್ರಿ ಮಾಡಿದೆ ತಳ್ಳಾದೇನೋ ನಾನು ಪೂಜೆ ಮಾಡ್ತಿದ್ದಾನೆ ಯಾಕೊಂಟದ ಬದಿಯಲಾಗಲಿದ ಮಾಡ್ಕೊಂಡಿದ್ದು ಮೇಲೆ ಪೂಜೆ ಮಾಡ್ಕೊಂಡ್ಲಿವಲ್ಲ ಹಂಗೆ ಕಟ್ಬಿಡ್ತಾರೆ ಏಯ್ ಅಲ್ಲೇ ಕುತ್ಕೊಳ್ಳಿ ಅಲ್ಲೇ ನೋಡಿ ಕಂದಕಡ್ಡಿ ಹೆಚ್ಚು ಈ ಕಡೆ ಕೆನ್ನಾಡ ಕಂದಕಡ್ಡಿ ಹೆಚ್ಚಲ್ಲಿ ಕಂದಕಡ್ಡಿ ಹೆಚ್ಚಲ್ಲಿ ಮೇಲೆ ಉದಿಸಿದ ದೀಪ ನಾಡೋಗದೆ ಏನು ನೋಡಿಲ್ಲ ಇವನು ಅಲ ತಳಾದೇನೋ ನಾನು ಅನಾಥ ಬಂದುವೆ ಏನೋ ಪರಮಾತ್ಮ ಅಸಲು ಹಾಸಿಗೆ ಇಲ್ಲ ಒದಿಸಲು ಬಟ್ಟೆಗಳಿಲ್ಲ ಯಾರು ನನಗೆ ಜಲವನ್ನು ತಂದು ಕೊಡುವರು ಮೊದಲೆಲ್ಲದಂತ ಆಯ್ತಲ್ಲ ಪರಮಾತ್ಮ ಶ್ರಾವಣ ಮಾಸ ಜನಿಸಿದ ಈ ನನ್ನ ಗಂಡು ಮಗುವನ್ನು ಎತ್ತಿಕೊಂಡು ಕಸ್ಮಲೆಯಾಗಿರುವ ಈ ನನ್ನ ಸೀರೆ ಸೆರಗಿನಲ್ಲಿ ಮಗುವನ್ನು ಕಟ್ಟಿಕೊಂಡು ಪತಿಯನ್ನು ಹುಡುಕುತ್ತಾ ಇದೇ ಮಾರ್ಗವಾಗಿ ಹೋಗಿರುತ್ತದೆ ಪರಮಾತ್ಮ ಕಾಪಾಡುತ್ತದೆ ಕಾಪಾಡು ಪರಮಾತ್ಮ ಕಣ್ಣ ಫಲ ಉಚಾರಿರಬೇಕಣ್ಣ ಹೊರುಡಯ ನಡೆಯಲು ಭಯವೇ ಕಣ್ಣ ಹೊರುಡಯ ನಡೆಯಲು ಭಯವೇ ಕಣ್ಣ ಫಲ್ ಫಲ ಫಲ್ ಫಲ ಫಲ್ ಫಲ ಉಚಾರಿರಬೇಕಣ್ಣ ಹಾಕುವೆ ದೊಡ್ಡ ಬಂಗ್ಲೆಗೆ ಕಣ್ಣ ಹಾಕುವೆ ದೊಡ್ಡ ಬಂಗ್ಲೆಗೆ ಕಣ್ಣ ಸಿಕ್ಕಿದರಂತೂ ಜೈಲಲ್ಲಿ ಮರಣ ಸಿಕ್ಕಿದರಂತೂ ಜೈಲಲ್ಲಿ ಮರಣ ಅದು ಸುಖವೋ ಇದು ಸುಖವೋ ಅದು ಸುಖವೋ ಇದು ಸುಖವೋ ಹಳಿದರು ಉಳಿದರು ಕಳ್ಳತನ ಸುಖವೋ ಹಳಿದರು ಉಳಿದರು ಕಳ್ಳತನ ಸುಖವೋ ಫಲ್ ಫಲ ಫಲ್ ಫಲ ಫಲ್ ಫಲ ಹುಷಾರಿರದೆ ಕಣ್ಣ ಹೊರುಡಯ ನಡೆಯಲು ಭಯವೇ ಕಣ್ಣ ಹೊರುಡಯ ನಡೆಯಲು ಭಯವೇ ಕಣ್ಣ ಫಲ್ ಫಲ ಫಲ್ ಫಲ ಫಲ್ ಫಲ ಹುಷಾರಿರಬೇಕಣ್ಣ ಹೊರಟ ಈ ಕಳ್ಳತನ ಅನ್ನೋದು ಕೆಟ್ಟದ್ದು ಕೆಟ್ಟದ್ದು ಅಂತಾರಲ್ಲ ಅದೇಂಗ್ ಕೆಟ್ಟದ್ದು ಅಂತೀರಿ ಕೊಡೆ ಕಳ್ಳತನ ಮಾಡಿದ್ರೆ ಒಂದೇ ದಿನಕ್ಕೆಲ್ಲ ಸಾವುಕಾರ ಆಗ್ಬೋದು ಜವಾನಿಂದ ಹಿಡಿದು ದಿವಾನವರೆಗೂ ಮರ್ಯಾದೆ ಇರ್ತದೆ ಕಳ್ಳ ಅಂದ್ರೆ ಸಾಕು ಅಂತ ನನ್ನ ಮಗನಾದ್ರು ಕಣ್ಣು ಮೆಡಿಸಿ ಬಾಯಿ ಬಾಯಿ ಬಿಡ್ಬೇಕು ಈ ನನ್ನಂತ ಕಳ್ಳನಿಗೆ ಈ ಊರಿನಲ್ಲಿ ಯಾವ ಮನೆಗೆ ಹೋದ್ರೂ ಮರ್ಯಾದೆನೇ ಮರ್ಯಾದೆ ಜೊತೆಲಿ ಆದಾಯನೂ ಉಂಟು ನಷ್ಟ ಎಂದಿಗೂ ಹಾಕಿಲ್ಲ ಬುದ್ಧಿ ನಷ್ಟ ಎಂದಿಗೂ ಹಾಕಿಲ್ಲ ನಡೆಯೋವರೆಗೂ ನಾಣ್ಣದ್ರ ಆಶಿನ ನಡೆದೇ ಹೋದ್ರು ಸುಖನೇ ಹೆಂಗೆ ಅಂತೀರ ನಾವೇನಾದ್ರೂ ನಮ್ಮ ಗ್ರಾಚಾರ ಕಡಿಮೆಯಾಗಿ ನಮ್ಮ ದೊಡ್ಡಪ್ಪನ ಮಕ್ಕಳ ಕೈಗೆ ಏನಾದ್ರು ಸಿಕ್ಕಿದ್ದೆ ಆದ್ರೆ ಎಂತ ಸುಖ ಅಂತೀರ ನಮ್ ಕೈಗೆ ಬಂಗಾರದ ಕೊಳತೋಸಿ ರಾಜ ಬೀದಿಲ್ ಮೆರವಣಿಗೆ ಮಾಡ್ಕೊಂಡು ನಮ್ಗ ಕಷ್ಟ ಅರಮನೆ ಕರ್ಕೊಂಡು ಹೋಗಿ ಅರಮನೆಯಲ್ಲಿ ಚೇರ ಕುಂಡ್ರಿಸಿ ಎಂತ ಸುಖ ಅಂತಾರ ಒಂದ್ರೆ ಅನ್ನಕ್ ಮೂಡಿ ಉಪ್ಪ ಕೊಡ್ತಾರ ನೋಡಿ ಆ ಉಪ್ಪನ್ನ ತಿಂತಿದ್ರೆ ಹೆಂಗಿರ್ತದ ಗೊತ್ತಾಗುದಿ ಈ ಭೂಪ ಆ ಜೈಲನ್ನ ತಿಂದು ತಿಂದು ಹೆಂಗ್
ಆಯ್ತಾ? ನೀನು ನನ್ನಂಗೆ ಆಗ್ಬೇಕು ಅಂದ್ರೆ ನೀವು ನನ್ನ ದಾರಿ ನೀಡಿ ನೋಡಿವಂತೆ ಅದು ಸುಖನ. ಅದು ಅಲ್ಲದೆ ನಾನು ಈ ಕಥಾನ ಜೈಲ್ ಕಮ್ಮಿ ಮುರಿದು ಅಲ್ಲಿ ಅಡ್ಡ ಬಂದರ್ನೆಲ್ಲ ಹೊಡೆದು ಅಲ್ಲಿ ಬಿದ್ದು ಇಲ್ಲಿಗೆ ಬಂದಿದ್ದು. ಮೊದಲು ನಾನು ಇಲ್ಲೇ ಇದ್ದಿದ್ದು, ಅದಕ್ಕೆ ನಾನು ಇಲ್ಲಿ ಬಂದಿದ್ದು. ಈ ನನ್ನ ಹೆಂಡತಿ ಎಲ್ಲಿಗೋದ್ಲು? ಈ 6 ಯೋಜನೆ ವಿಶಾಲವಾದ ಈ ಕೀಕಾರಣ್ಯ ಮಧ್ಯದಲ್ಲಿ ನಾನು ನನ್ನ ಹೆಂಡತಿ ಇಬ್ಬರೇ ಇರಬೇಕಾದ್ದು. ಇನ್ಯಾರಾದ್ರೂ ಇಲ್ಲಿ ಬಂದ್ರು ಅಂದ್ರೆ ಅವಡ ಚೂಚೂರ್. ಅದು ಅಲ್ಲದೆ ಈ ವೀರಾದಿ ವೀರನ ಮರ್ಯಾದೆಯಿಂದ ಎಲ್ಲಯ್ಯ ಅಂತಾನೆ ಕರಿಬೇಕು. ನನ್ನ ಹೆಂಡತಿನ ಮರ್ಯಾದೆಯಿಂದ ಎಲ್ಲಮ್ಮ ಅಂತಾನೆ ಕರಿಬೇಕು. ಏನಾದ್ರೂ ಬಾಯಿ ತಪ್ಪಿ ಎಲ್ಲ ಎಲ್ಲಿ ಎಂಬುದಾಗಿ ಕರೀದೆ ಆದ್ರೆ ಬುಡಕ್ ಬಿಸಿನೀರು ಕಾಯಿಸ್ಬಿಡ್ತೀನಿ. ಹುಷಾರ್. ಒಳ್ಳೆ ಸಮಯ ಒಳ್ಳೆ ಸಮಯ ಒಳ್ಳೆ ಸಮಯವೋ. ಒಳ್ಳೆ ಸಮಯ ಒಳ್ಳೆ ಸಮಯ ಒಳ್ಳೆ ಸಮಯವೋ. ಕಳ್ಳತನ ಮಾಡೋ ನನಗೆ ಒಳ್ಳೆ ಸಮಯವೋ. ಹೆಣ್ಣ ರಾಶಿ ರನ್ನ ರಾಶಿ ರಾಶಿ ರಾಶಿಯೋ. ಹೆಣ್ಣ ರಾಶಿ ರನ್ನ ರಾಶಿ ರಾಶಿ ರಾಶಿಯೋ. ಬಾರಿ ಬಾರಿ ಗಜಗಳ ಲೂಟಿ ಒಡೆಯುವೆ. ಭಾರಿ ಭಾರಿ ಕಥನಗಳ ಲೂಟಿ ಹೊಡೆಯುವೆ. ಆ ಒಳ್ಳೆ ಸಮಯ ಆ ಒಳ್ಳೆ ಸಮಯ ಆ ಒಳ್ಳೆ ಸಮಯ ಒಳ್ಳೆ ಸಮಯ ಒಳ್ಳೆ ಸಮಯವೋ. ಕಳ್ಳತನ ಮಾಡಲು ನನಗೆ ಒಳ್ಳೆ ಸಮಯವೋ. ಒಳ್ಳೆ ಸಮಯವೋ ಒಳ್ಳೆ ಸಮಯವೋ. ದಾರಿಯಲ್ಲಿ ಬರುವ ಜನರ ಹೊಡೆದು ತಲೆಗಳ ದಾರಿಯಲ್ಲಿ ಬರುವ ಜನರ ಹೊಡೆದು ತಲೆಗಳ ಬಾರಿ ಬಾರಿ ವಸ್ತುಗಳ ಧ್ವಜಿ ತರುವೆನು. ಬಾರಿ ಬಾರಿ ವಸ್ತುಗಳ ಧ್ವಜಿ ತರುವೆನು. ಆ ಒಳ್ಳೆ ಸಮಯ ಆ ಒಳ್ಳೆ ಸಮಯ ಆ ಒಳ್ಳೆ ಸಮಯ ಒಳ್ಳೆ ಸಮಯ ಒಳ್ಳೆ ಸಮಯವೋ. ಕಳ್ಳತನ ಮಾಡಲು ನನಗೆ ಒಳ್ಳೆ ಸಮಯವೋ. ಒಳ್ಳೆ ಸಮಯವೋ ಒಳ್ಳೆ ಸಮಯವೋ. ಈ ಕಾಡುದಾರಿಯಲ್ಲಿ ಬರುವವರ ಬುಡಗಳನ್ನು ಒಡೆದು ಅವರಲ್ಲಿರುವ ಒಡೆ ವಸ್ತುಗಳೆಲ್ಲ ದೋಚಿ ಜೀವನ ನಡೆಸುತ್ತಿರುವ ನಾನು ನನ್ನ ಹೆಂಡತಿಯಾದ ಎಲ್ಲಿಯನ್ನು ಕರೆದು ನನ್ನ ಈ ಕಾರ್ಯವನ್ನು ಮುಂದುವರಿಸುತ್ತೇನೆ. ಹೇ ಎಲ್ಲಿ ಎಲ್ಲರ ಬೇಗನೆ ಬರಬೇಡಾಗು. ಹೆಂಗೆ
ಹೇಳಿ 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 ಯಾಕೆ ಯಾಕೆ ಕಾಲೇ ಮನಗ್ತಾ ಇದ್ದೀವಿ ಹೇಳಿ ನಿನಗೆ ಮಂಗಳವಾಗಲಿ ಮೇಲೆ ಹೇಳು ಹೇಳಿ ಕಾಣಾಗಿರಲಿ ನೀನು ನನ್ನನ್ನು ಕಂಡಾಗಲೆಲ್ಲ ಜಯ ಜಯ ಎಂಬ ವಾರ್ತೆಯನ್ನು ಹೇಳುತ್ತಿರಬೇಕು ತಿಳಿಯುತ್ತೆ ಹೇಳಿ ಅದನ್ನೇ ಮಾಡ್ತಿರು ನಿನಗೆ ಒಳ್ಳೆಯದು ಇಲ್ಲ ಹೋದ್ರೆ ಗೊತ್ತಾನೆ ಮಗ ಅದಲ್ಲ ಇಲ್ಲಿ ಏನ್ ಹೇಳು ಚೆನ್ನಾಗಿ ನನ್ ಪಡ್ಕೊಂಡಿದ್ಯಾ ಹೇಳಿ ಚೆನ್ನಾಗಿ ನನಗೆ ಮಡಿಕೊಂಡಿದ್ಯಾ ಕಣೆ ಮನೇಲಿ ನೀವು ಹೋಗಿ ಒಂದ್ಸಲಿ ಮಡಗಿ ಏನ್ರಿ ಸಾಕು ಗಡ 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 ನಡಕ್ಬೇಕು ಯಾರಿಗೆ ಹೇಳಿ ಈಗ ನನಗೆ ಹೊಟ್ಟೆ ಬಹಳ ಹಸಿವಾಗುತ್ತಿರುವುದು ಆದ ಕಾರಣ ಇವತ್ತಿನ ಊಟಕ್ಕೆ ಏನು ನಣಿ ಮಾಡ್ರೆ ಬೇಗನೆ ಹೋಗಿ ತೆಗೆದುಕೊಂಡು ಬರೋಳಾಗು ಎಲ್ಲಿ ಬದ್ರವಾಗಿರೋಳ್ಳೆ ಅಲ್ಲ ಕಣೆ ಬದ್ರವಾಗಿರೋಳ್ಳೆ ಕರ್ಕೊಂಬಂದಿದ್ದೀನಲ್ಲೇ ಹೌದು ಚಿನ್ನ ಹೇಳಿ ಕಾರಣ ನನಗೆ ಬೇಕಾಗಿಲ್ಲ ಈಗ ನನಗೆ ಹೊಟ್ಟೆ ಹೊಳಸುವಾಗುತ್ತಿರುವುದು ಆದ್ದರಿಂದ ಇವತ್ತಿನ ಊಟಕ್ಕೆ ಏನು ನಣಿ ಮಾಡ್ರೆ ಬೇಗನೆ ಹೋಗಿ ತೆಗೆದುಕೊಂಡು ಬರೋಳಾಗು ಬೇಗನೆ ಹೊರಡು ಬೇಗನೆ ಹೊರಡು ಇಲ್ಲಿ ಬರ್ರಿ ಇಲ್ಲಿ ಈ ನಿಮ್ಮ ಉದರ ಪೋಷಣೆಗೆ ಯಾಲಕ್ಕಿ ಬಾಳೆಹಣ್ಣು ಮಂಡಿದ ಬೆಲ್ಲ ತಾಳ್ರಿ ಹೌದಾ ಇಲ್ಲಿ ಊಟ ಮಾಡ್ಬರಾಗ್ರಿ ಈ ನನ್ನ ಉದರ ಪೋಷಣೆಗೆ ಯಾಲಕ್ಕಿ ಬಾಳೆಹಣ್ಣು ಈ ಮಂಡಿದ ಬಲ್ಲ ಬಲ್ಲ ಅಲ್ಲ ರೀ ಬೆಲ್ಲ ಕೈ ಕಟರ ನಿಮ್ಮ ಅಣ್ಣವಳು ಹೆಂಗ್ ನಗ್ತಾವ್ ನೋಡ್ಲೆ ಬಲ್ಲ ಅಂದಿದ್ಕೆ ಏ ದುಮುಕ್ ಬಿಡ್ತೀನಿ ಮೇಲ್ಕೆ ಏನಂದೆ ಯಾಲಕ್ಕಿ ಬಾಳೆಹಣ್ಣು ಮಂಡಿದ ಬೆಲ್ಲ ಕಿವಿ ಕೇಳಲ್ವ ನಿನ್ಗೆ ನಿನ್ ಕೇಳಿಸ್ತಿಲ್ಲ ಸರಿಯಾಗಿ ಹೇಳ್ತಿಲ್ಲ ನೀನು ನಾಲ್ಗಿನ ಗೊಸಿ ಉಜ್ಜೆ ಯಾವ್ದ ನಿಂದು ಉಚ್ಕೋ ಫಸ್ಟು ತೆರಬೇಕಂಡಿ ಯಾಲಕ್ಕಿ ಬಾಳೆಹಣ್ಣು ಹಾ. ಮಂಡಿದ ಬಲ್ಲ ನಿನ್ ಯಾಲ್ಗೆ ಸ್ವಲ್ಪ ಚುಟ್ಕಿನ ಸ್ವಲ್ಪ ಇಟ್ಕೊಂಬಿಡು ಎಲ್ಲದು ಅಲ್ಲಿ ಮಲ್ದಿಂದ ಯಾವ್ದಲ್ಲ ಮರ್ಕಡೆ ತಾವು ಕತ್ಲೆ ರೀ ಬರೀ ಇಲ್ಲಿ ಹೇಳ್ಚಿನ ಯಾಲಕ್ಕಿ ಬಾಳೆಹಣ್ಣು ಮಂಡಿದ ಬೆಲ್ಲ ಏಲಕ್ಕಿ ಬಾಳೆಹಣ್ಣು ಮಂಡಿದ ಹ್ಞೂ ಹೇಳಿ ಬೆಲ್ಲ ಬಾಳೆಹಣ್ಣು ತಿಂದ ಕಾಲ ಕಳೆಯ ಹೇಳಿಲ್ಲ ಪದವರೇ ಮನೆಯಲ್ಲಿ ಅನೇಕ ಕೆಲಸ ಕಾರ್ಯಗಳಿತ್ತು ಅದರಿಂದ ನಿಂಗೆ ಫಲನ ಮಾಡಕ್ಕಾಗ್ಲಿಲ್ಲ ಅನಂತರ ಮಾಡ್ಕೊಡ್ತೀನಿ ಏನಂದ್ರೆ ವೇಳೆ ಇಲ್ವಾ ಇಲ್ಲ ಪದವರೇ ಇನ್ನು ಬೇಕಾದಷ್ಟು ವೇಳೆ ಐತಿಲ್ಲ ಇಲ್ಲಿ ಪದವರೇ ಸದ್ಯಕ್ಕೆ ನನಗೋಸ್ಕರ ಈ ಫಲಹಾರನ ಊಟ ಮಾಡೋರಾಗಿ ಅನಂತರ ಮಾಡ್ಕೊಡ್ತೀನಿ ನಿಮ್ ಬೆಳಗ್ಗೆ ಪಲಾವ್ ಮಾಡಿದ್ಯಾ ಫಲಹಾರ ಫಲಹಾರ ಹೌದು ಪದವರೇ ಹೇಳಿ ನಾನು ಊಟ ಮಾಡೋವರೆಗೂ ನನಗೊಂದು ಮನಿಕೊಂಬಿಡೋಣ ಏನು ಮನಿಕೊಂಬಿಡೋಣ
ಮನಗಸಕ್ಕೆ ಕಣೆ ಕರೆದಿದ್ದು ಮತ್ತಿಂದೇನ್ ಬೆಳಗಾನ ಹೋಗುಂತ ನೀ ಕರಿಮಕನ ಏನಂತಿದ್ಯಾ ಏನ್ರಿ ಮತ್ತೆ ಹಿಂಗಿದ್ದೀನಿ ನೋಡು ಓ ಬಾರಿ ಇದ್ಯಾ ಹೇಳಿ ಒಳ್ಳೆ ಬೈಚಪ್ರ ಓರಿದ್ದಂಗೆ ಇದ್ಯಾ ಒಳ್ಳೆ ಯಾರು ಇವ್ ಅಡ್ಗುಡ್ಡೆ ಹುಲಿ ಆಗ್ಬಿಟ್ಟಿದ್ಯ ಈಗ ಹೇಳಿ ಬೈ ಚಾಪದವರೆಗೆ ಎಣ್ಣೆ ಸಲ ಎದ್ದಿ ತಾಲೆ ಬೆಳಗ್ಗೆ ಹೌದಾ ಅನಂತರ ಎಲ್ಲಿ ಏಯ್ ಅದು ಎಲ್ಲಿ ಮನೆಗೆ ಇಲ್ಲಿ ಕೇಳಿ ಇಲ್ಲಿ. ಹೇಳ್ರಿ ಎಲ್ಲ ಮನ್ಗಾನ ನಾನು ಊಟ ಮಾಡೋವರೆಗೂ ಹಾ ಗೊತ್ತಲ್ಲ ಏನ್ ಬರ್ತದೆ ನಿಮ್ಗೆ ಆಸೆ ಅದಂತೆ ಹೆಂಗಸ್ರಿಗಾಗೋ ಬಯಕೆ ನಿಮಗೇನ್ ಆಸೆ ಆಗಲ್ವೇ ಹ್ಮ್. ನಾನು ಊಟ ಮಾಡೋವರೆಗೂ ಬರ್ಗು ಈಗಿನ ಕೋಗಿಲೆ ಕಂಠದಿಂದ ಅಯ್ಯೋ ಅಯ್ಯೋ ಇನ್ನ ಕಂಟನು ಬಡವೇನೋ ಹ್ಮ್. ಹೋಗಿಲೆ ಕಂಟನೆ ಬೇಕೇ ನಿನ್ಗೆ ಯಾವ್ದು ಚೆನ್ನಾಗಿ ಕಾಣಿಸಲ್ಲ ಚಿನ್ನ ನಿನಗೆ. ಅನಂತರ ಒಂದು ಗಾನವನ್ನು ಮಾಡುವಳಾಗು ಹಾ ನಿನ್ನ ಗಾನವನ್ನು ಕೇಳಿಕೊಂಡು ಊಟವನ್ನು ಮಾಡುವೆನು ಗಾನ ಕೇಳಿ ಅಂದ್ರೆ ಬೆಲ್ಲ ಬಳ್ಳಿ ಗಂಟ್ಲಿಂದ ಇಳಿಲ್ವೇನೋ ತಗ್ಲಾಕೊಂಡ್ಬಿಡ್ತದೇನೋ ಹೋಗಿಲ್ಲ ಟೊಮ್ಟ ನಿಂತಿನೋ ಇವತ್ತು ಭಾನುವಾರ ಆಯ್ತಂತೆ ಆಗ್ಲಿ ಬದ್ವ್ರೆ ನಿಮಗೋಸ್ಕರ ಆಡುತ್ತೇನೆ ಊಟ ಮಾಡೋರಾಗಿ ಆಗ್ಲೇನ್ರಿ? ಬಾ ಬೆಂಗಳೂರಿಗೆ. ಇನ್ನೇನು ಆನಂದ ಬೇಕಾಗಿದೆ ಸವಿ ಊಟವ ನಾನಿಡಲೇ ಮಾತಾಡಿ ಉಲ್ಲಾಸವೇ ಇನ್ನೇನು ಆನಂದ ಬೇಕಾಗಿದೆ ಆ ಪ್ರೇಮಾನುರಾಗ ಒಂದಾಗಿದೆ ಏಕಾಂತವೇ ಆಯಾಗಿದೆ ಆ ಪ್ರೇಮಾನುರಾಗ ಒಂದಾಗಿದೆ ಏಕಾಂತವೇ ಆಯಾಗಿದೆ ಸಂತೋಷದೆ ತಡ ಮಾಡದೆ ಆ ಸಂತೋಷದೆ ತಡ ಮಾಡದೆ ಮಾತಾಡಿ ಉಲ್ಲಾಸವೇ ಇನ್ನೇನು ಆನಂದ ಬೇಕಾಗಿದೆ ಊಟವ ನಾನಿಡಲೇ ಮಾತಾಡಿ ಉಲ್ಲಾಸವೇ ಇನ್ನೇನು ಆನಂದ ಬೇಕಾಗಿದೆ ಆಕನೆ ಹಾಲು ಬೆಲ್ಲ ಅಣಿಯಾಗಿದೆ ಸಂತೋಷವೇ ಆಯಾಗಿದೆ ಕನಸಾದಾತೆ ನನಸಾಗಿದೆ ಕನೆ ಹಾಲು ಬೆಲ್ಲ ಅಣಿಯಾಗಿದೆ ಸಂತೋಷದೆ ತಡ ಮಾಡದೆ ಆ ಸಂತೋಷದೆ ತಡ ಮಾಡದೆ ಮಾತಾಡಿ ಉಲ್ಲಾಸವೇ ಇನ್ನೇನು ಆನಂದ ಬೇಕಾಗಿದೆ ಆ ಸವಿ ಊಟವ ನಾನಿಡಲೇ ಮಾತಾಡಿ ಉಲ್ಲಾಸವೇ ಇನ್ನೇನು ಆನಂದ ಬೇಕಾಗಿದೆ ರೀ ಎಲ್ಲಿ ರೀ ಏನ್ ಚಿನ್ನ ಬುದ್ಧಿವರೇ ಎಲ್ಲಿ? ಊಟ ಮಾಡ್ರೇನ್ರಿ ಎಲ್ಲಿ ಊಟ ಆಯ್ತಾ ಅಂತ ಅದ್ ಹೆಂಗ್ ಕೇಳ್ತಿದ್ಯಾ ಬಂಗಾರಿ ಇನ್ಯಾಕ್ರಿ ಎಲ್ಲಿ ನಿನ್ ಗಾನ ಕೇಳ್ತಾ 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 ಈ ಬೆಲ್ಲ ಬಾಯಿ ತಿನ್ನದೇ ಮರ್ತ್ಬಿಟ್ಟೆ ಕಣೆ ಹೌದೇನ್ರಿ ಎಲ್ಲಿ? ಅಂತರ ಎಲ್ಲಿ ಏಯ್, ಇಲ್ಲಿ ನೋಡಿ ಈ ನೊಸಿ ಉಳ್ಕೊಂಬಿಟ್ಟಿದೆ ಕಣೆ ಎತ್ತಿಡ್ರಿ ನಿಮ್ಮಲ್ಲಿ ಊಟ ಮಾಡೋರ ಹೇಳಿ ಒಂದು ಬಾರಿ ಊಟ ಹೋದ ಮೇಲೆ ಹೊಟ್ಟೆ ತುಂಬದ ಕೈ ತೊಳೆಯಬಾರದು ಒಟ್ಟಲ್ಲಿ ಹಾಸ್ಟೆಲ್ ಮಕ್ಳುಗಳು ಊಟ ಹಾಕಲ್ಲ ನೀನೆಲ್ಲ ಉಣ್ಕೊಂಬಿಡು ಹೇಳಿ ಮೂರೊತ್ತುನು ಶಿವ ಮೆಚ್ಚಲ್ಲ ಕಣೆ ಹೌದಾ ನೀನ್ ಬಿಟ್ಟಿಯಾ ಹೇಳಿ ಬಿಟ್ಟಿ ಸಿಕ್ಕಿದ್ರೆ ನಿನಗೆ ಗೊತ್ತುಂಟಾ ಏನುಂಟಾ ಹೇಳಿ ಈ ನರಜನ್ಮ ಇರುವುದೇ ಹೊಟ್ಟೆಗಾಯಿ ಕಣೆ ಹೌದಾ ಅಯ್ಯೋ ಬಾಯಿ ಸರ್ಗೋಗಿದ್ಯಾ ನಾವ್ ಇಷ್ಟೆಲ್ಲ ಮಾಡೋದೇ ಹೊಟ್ಟೆಗಾಗಿ ಕಣೆ ಚಿನ್ನ ಹಾ ಅದಕ್ಕಾಗಿ ಇನ್ನೊಂದ್ ಚೂರು ಅನ್ಬಿಡು ಹಾ ಇವನ್ನೆಲ್ಲ ಊಟ ಮಾಡಿ ಮುಗಿಸ್ಬಿಡ್ತೀನಿ ಬದುವರೆ ಹೇಳಿ ಬಹಳ ದಿನಗಳಾಯ್ತು 6 ತಿಂಗಳಾದ್ಮೇಲೆ ಬಂದಿದ್ದಿ ದೇ ತೋರಿಸ್ತಿದ್ಯಾ ಜೈಲಿನಿಂದ ಇದ್ದಿ ಈಗ ಬಂದಿದ್ಯಾ ಇನ್ಯಾವ ಆಗಿದೆ ಹೇಳ್ತೀಯೋ ಯಾವ ಊರ್ಗೋ ನೀವೊಂದು ಆಡ್ರಿ ಏನೋ ಬಹಳ ದಿನಗಳಾಯ್ತು ಹೇಳಿ ರೀ ನಾನು ಗಾನವನ್ನು ಆಡಬೇಕೆ ಇನ್ಯಾರು ಆಡ್ತಾರೆ ಹೇಳಿ ಆ ಜೈಲಲ್ಲಿ ಇದ್ದು ಇದ್ದು ಎಲ್ಲ ಮಾರ್ಕ್ಬಿಡ್ತೀನಿ ನಾನಿಲ್ಲವೇ ನನಗೋಸ್ಕರ ಆಡುವರಾಗ್ರಿ ರೀ ಗಾನ ಗೀನ ಎಲ್ಲ ಇಲ್ಲ ಅಲ್ಲಿ ನನಗೋಸ್ಕರ ಪ್ರೀತಿಯಿಂದ ಕೇಳ್ತಾ ಇದ್ದೀನಿ ಏನು ತಟ್ಟೆ ತಾಣಿಗೆ ಬಡಿಬೇಕಷ್ಟೇ ರೀ ಪೂಜೆ ಮಾಡು ಅರ್ಧಂಗೆ ಅಲ್ವಾ ನಿನಗೆ ಹೌದು ಹಾಗಿದ್ದ ಮೇಲೆ ಹೆಂಡತಿ ಸಂತೋಷ ಪಡಿಸ್ಬೇಕು ತಾನೆ ಏನೋ ನಿನ್ನ ಕರ್ತವ್ಯ ಅಲ್ವಾ ಎಲ್ಲಿ ದಾವಡೆಗೆ ಮಾತ್ರ ಕೈ ಹಾಕ್ಬೇಡ
ಯಾಕೆ ಗೊತ್ತಾ ಹಾ? ಹೀರೋ ಬರೋ ಎಲ್ಲ ಉದುರಿಸ್ಬಿಟ್ಟಿದೆ ಆಗ್ಲೇ. ಇಲ್ಲಿ ಬದಿ ಬಿಡಿ ಬದಿ ಬದಿ. ಯಾಕಾಗ್ ಬಟ್ಟೆ ಬಿಚ್ಚಾಕ್ತಿರ್ತೀಯ? ಗಡ್ಡ ಎಲ್ಲ ಕಟ್ಟಿಸ್ಕೊಂಡು ಹೆಂಡತಿಯ ಹೋಗ್ತೀಯಲ್ಲ? ಮನಸ್ಸನ್ನು ಸಂತೋಷಗೊಳಿಸುವುದು ಗಂಡನ ಕರ್ತವ್ಯ ಅಲ್ಲವೇ? ಅಯ್ಯೋ ಅಯ್ಯೋ ಪಡಿಸ್ತಾ ಇದೆ ಸಂತೋಷನ. 16 ವರ್ಷದಿಂದ ಮದುವೆ ಆಗಿ ನಿನ್ನ ಮನಸ್ಸನ್ನು ಸಂತೋಷಗೊಳಿಸಲು ನಾನೊಂದು ಗಾನವನ್ನು ಆಡುವೆನು. ಆಡುವರಾಗಿ ಕೇಳುವೆ ಇಲ್ಲಿ ಕೇಳುವರಾಗಿ ಏನಾಗದೆ ಇಲ್ಲಿ ಏನಾಗಲ್ಲ ಮೊದಲ ಸಲ ಈ ಗಡ್ಡ ಎಲ್ಲ ಇದಾಗಿದೆ. ಕಟ್ಕೊಂಡು ಬರೋಣ. ಆ ಬಾರಲಿ ಇಲ್ಲಿ ನನ್ನಲ್ಲೇ. ಏಯ್! ರೀ ಹೇ! ಎಲ್ಲಿ ನೀ ನನ್ನಲ್ಲೇ ಬಾರಲಿಗೆ ಎಲ್ಲಿ ನೀ ಹೇಳು. ರೀ ಮುಚ್ಚು. ಹೇ, ಕಾಡಿಗೆಲ್ಲ ನಾನೇ ಒಡೆಯ. ಇಲ್ಲಿ ಬಂದು ರಂಗಲಯ. ಅಯ್ಯೋ ಏ ಮೂದೇವಿ ಹೇ! ಹೇ! ಈ ಕಾಡಿಗೆಲ್ಲ ನಾನೇ ಒಡೆಯ. ಇಲ್ಲಿ ಬಂದು ಬಂದೋರ ತಲೆಯ ಕಡೆ ಅಯ್ಯ ಮೂದೇವಿ ನಾನೇ ಅಲ್ವಾ? ಆ ನೀನೇ ಅಲ್ವೇ ಹೇಳಿ ಧೀರನು ನಾನೇ ಅಲ್ವಾ? ನಾನು ನೀನು ಸೇರಿಕೊಂಡು ಬಂದೊಂದಲ್ಲ ಹಿಡಿದುಕೊಂಡು ಬಂಗಾರ ಕಿತ್ತುಕೊಂಡು ಬರ್ಕೊಂಡಪ್ಪ. ಹೇಳಿ ಏಯ್! ನಾನು ನೀನು ಸೇರಿಕೊಂಡು ಬಂದವೆಲ್ಲ ಹೀರಿಕೊಂಡು ಬಂಗಾರ ಕಿತ್ತುಕೊಂಡು ಬರ್ಕೊಂಡಪ್ಪ. ಎಲ್ಲಿ ನೀ ನನ್ನಲ್ಲೇ ಎಲ್ಲಿ ನೀ ನನ್ನಲ್ಲೇ ಹೇಳಿ. ರೀ ಎಲ್ಲಿ ನೀ ನನ್ನಲ್ಲೇ ಮನೆಗೆ ಎಲ್ಲಿ ನೀ ನನ್ನಲ್ಲೇ ಹೇಳಿ ರೀ ನೀನೇನ್ ಹೆದರ್ಬೇಕಾದೇನಿಲ್ಲ. ಇದೇನ್ರಿ ಒಳ್ಳೆ ಬೈತಬ್ರ ಓರಿ ಬಂದ ಬತ್ತ್ಯಾ ಮಚ್ಚಿಟ್ಕೊಳ್ಳಿ. ನೀನೇನ್ ಹೆದರ್ಬೇಕಾದೇನಿಲ್ಲ. ಇಲ್ಲಿ ನೋಡು ಈ 6 ಯೋಜನೆ ವಿಶಾಲವಾದ ಈ ಕೀಕಾರಣ್ಯ ಮಧ್ಯದಲ್ಲಿ ಹಣ ಒಡವೆ ವಸ್ತು ಹೆಚ್ಚೆಚ್ಚ ಹಾಕಿರೋ ಹೆಂಗಸರೇ ಬರಲಿ ಗಂಡಸರೇ ಬರಲಿ ಯಾರು ಬಂದ್ರು ಬಿಡಬೇಡ. ಉಪಾಯ ಮಾಡಿ ಇಲ್ಲಿ ಕರ್ಕೊಂಬ. ನಾವು ಬಿಡದ ಹೊಡೆದು ಅವ್ರ ಇರುವ ಒಡೆಯ ವಸ್ತು ಎಲ್ಲ ಕಿತ್ಕೊಂಡು ಮಜಾ ಮಾಡೋಣ. ಇಲ್ಲಾಂದ್ರೆ ಈ ಊರು ಬಿಟ್ಟೆ ಹೊಂಟೋಗೋಣ. ಒಟ್ಟಲ್ಲಿ ಯಾರೋ ಸಿಗ್ಲಿ ಅಂದ್ರೆ ನನ್ ಬಿಡೇ ಹೊಡೆದಾಕ್ಬಿಡ್ತೀಯ. ಹೇಳಿ ಒಳ್ಳೆ ಮುಚ್ಚ ಆಯ್ದ ಮಾಡ್ಸ್ಕೊಂಡಿದ್ಯಾ ಮಣ್ಬಿತ್ ಕೂತದ ಅಲ್ಲೇ ಹೋಗಿ. ನಿನ್ನಂಗೆ ಏನು ನನ್ನಂಗೆ ಮಣ್ಣು ಬಿದ್ದದ. ಇನ್ನೇನ್ ಮತ್ತೆ ಹೇಳಿ ಬೇರೆ ಏ? ಹೋಗಿ ಹೆಂಗಸರಾಗಲಿ ಗಂಡಸರಾಗಲಿ ಹೆಚ್ಚೆಚ್ಚಾಗಿ ಒಡವೆ ವ್ಯವಸ್ಥೆ ಇರೋರ್ನ ಕರ್ಕೊಂಬರ್ಬೇಕಾ? ಏನ್ ಚಿನ್ನ ಹೊಸಿ ರೇಟ್ ಆಗದ ಅದಕ್ಕೇನೆ. ಅಲ್ಲ ಏನ್ ಬಾರಿ ಕಮ್ಮಿ ಆಗ್ಬಿಡೋದು ನೇನೋ ಒಂದು 6 ಎಲ್ಲ ನಾಟಕ ಮುಡ್ತಲ್ಲ ನಿನ್ ಬಾಯಿ ಕಂಬಿಡಕ್ಕೆ. ಎಲ್ಲಿ ಬೇಗನೆ ಹೋಗಿ ಬತ್ತುವರೆ ಇಲ್ಲಿ ನಾವೇ ಹೋಗಬೇಕೆ? ನೀನೇ ಹೋಗಬೇಕು. ನಾನು ಹೋಗಲ್ಲ ಬತ್ತುವರೆ ನಿಮಗೋಸ್ಕರ ಅಡಿಗೆ ಮಾಡ್ತೀನಿ ನೀವು ಹೋಗಿ ಬರುವರಾಗ್ರಿ. ಏನು ನಾನು ಹೋಗ್ಬೇಕಾ? ಹೇ ಬಂಗಾರ ಬೇಕು ಅಂದ್ರೆ ಹೋಗು ಇಲ್ಲ ಮನೆಕೋ. ಅಲ್ಲ ನಿನ್ ತಲೆಯಲ್ಲಿ ಬುದ್ಧಿ ಹೋದ ಲದ್ದಿಯೋದು ಯಾಕ್ರಿ ಲೇ. ನಾನು ಹೋದ್ರೆ ಯಾರೇ ಬತ್ತ ನನ್ನಿಂದೆ ನೀನ್ ಬತ್ತಿ ರೀ ನೀನ್ ಬತ್ತಿ. ರೀ ಏಯ್ ನಿಮ್ಮ ಅಣ್ಣ ಬತ್ತ ನೋಡ್ರಿ. ಬರ ಇಲ್ಲಿ. ಏಯ್ ನೀನ್ ಬತ್ತಿ ಎಲ್ಲಿ ಅಲ್ಲಿ ನೋಡಿದ್ರೆ ಓಡೋಗ್ಬಿಟ್ಟ ಒಮ್ಮಳೆ ಬೆಟ್ಟೆಗೆ. ಕರ್ಗಾವನೆ ಅಂತ ನನ್ನಿಂದ ಯಾರು ಬರಲ್ಲ. ನಾನ್ ಬಂದಿಲ್ವಾ ನಿನ್ನೆ ಮೆಚ್ಕೊಂಡ್ ನಿನ್ನ ಎಲ್ಲಿ ಆ ಈ ಕೆಲಸಕ್ಕೆ ನೀನೇ ಸರಿಯಾದವಳು. ಹೌದಾ ನಾನೇ ಹೋಗಬೇಕೆ? ಎಲ್ಲಿ ನಿನಗೆ ಆಗಿದ್ದ ಮೇಲೆ ಯಾವ ರೀತಿಯಾಗಿ ಹೋಗಬೇಕು ಬತ್ತವರೇ? ಎಲ್ಲಿ ನಿನಗೆ ತಿಳಿದಿದೆಯಾ? ಏನ್ ಬತ್ತವರೇ ನಿನಗೆ ಗೊತ್ತುಂಟಾ? ಏನುಂಟಾ? ಹೇಳಿ ಇವತ್ತಿನ ಪ್ರಪಂಚದಲ್ಲಿ ಹಾ ಹೆಂಗಸರ ಹೊಲವು ಯಾರಿಗೆ ಉಳಿದ್ರ ಗುಲಾಮನೆ ಇಲ್ಲ. ಅಯ್ಯೋ 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 ನೋಡೋದು ಒಂದೇ ಮುಗಿದು ತಿಳ್ಕೊಂಡಿರೋದು ನೀನು. ಹೇಳಿ ನೀನು ನಿನ್ ಸಿಂಗಾರ ತೋರು ನಮ್ ಕೆಲಸ ನಿಸೂರು. ಹಾ ಏನೇ ಹೊರಡು ರೀ ಯಾವ ರೀತಿಯಾಗಿ ಹೋಗಬೇಕ್ರಿ? ಏನು ನನಗೋಸ್ಕರ ಒಂದೇ ಒಂದ್ ಬಾರಿ ತೋರ್ಸ್ಬಿಡಾಗಿ. ಹೇಳ್ತದೆ 8 ಗಂಟೆಗೆ ಹೊಲವು ಯಾರು ನಿನಗೆ ತೋರ್ಸಿ ಕೊಡ್ಬೇಕೆ? ನಿಂಗ್ ಬಂಗಾರ ಬೇಕು ಅಂದ್ರೆ ತೋರ್ಸು ಇಲ್ಲ ಮನೆ ಕತ್ತೀನಿ ಮನೆಯಲ್ಲಿ. ಹೇಳಿ ಅಲ್ಲ ಕಣೆ ಈಗಿನ ಕಾಲದ ಹೆಣ್ಮಕ್ಳು ಹಾ ಬೆಳೆ ತೋರ್ಸಾಗ ಹಂಗ ಏನು ಅನ್ಕೊಂಡೇವೆ. ತುಂಬ್ಕೋತಾರ್ರಿ ನಾವು ಕಾಡ್ನಲ್ಲಿ ಇದೀವಿ ಕಣ್ರಿ ಏನ್ ತಿಳ್ಕೊಳ್ಳನ್ರಿ? ನಿನಗೆ ನಾನು ಹೇಳಿ ನಿನ್ ಬಿಟ್ರೆ ನಾನು ನನ್ ಬಿಟ್ರೆ ನೀನು ಇನ್ನೇನ್ ತಿಳ್ಕೊಳ್ಳ ನಾನು? ನನ್ ಬಂಗಾರ ಅಯ್ಯೋ 6 ತಿಂಗಳ ಮೇಲೆ ಬಂದಿದ್ಯಾ ಈಗ ಇನ್ನೆಲ್ಲೋಯ್ತೋ ಯಾ ಹೆಂಡತಿ ಮಕ್ಳು ಏನ್ ಬೇಡ ನಿನ್ಗೆ? ಬಡಿಬೇಡ್ವೆ ಮುಂದೆ ಮೂರ್ ಮಡಿ. ಮತ್ತೆ ಯಾವ ರೀತಿಯಾಗಿ ತೋರ್ಸ್ರಿ ಎಲ್ಲೇ ನಟನೆ ಇನ್ನೂ ತೋರ್ಸೋರಾಗಿ ಮುಂದೋ ಮೂರಲ್ಲಿ ಮಡಿಕೊಂಡಿದ್ದೀನಿ ಅಷ್ಟೇ. ದುಡ್ಡು ಕೊಡ್ತೀನಲ್ಲ ಬಿಡ್ರಿ ಯಾಕ್ರಿ ನೀವು? ಒಂದೇ ಆಯ್ತು ತೋರ್ಸೋರಾಗ್ರಿ. ಎಲ್ಲಿ ಸೀಪದನೇದು ಒಂದು ಬಾರಿ ತೋರಿಸುತ್ತೇನೆ ಸರಿಯಾಗಿ ನೋಡಿ ಕಲಿತುಕೊಳ್ಳೋಣ. ಒಂದೇ ಬಾರಿ ತೋರ್ಸು. ಎಲ್ಲಿ ರೀ, ಈ ರೀತಿಯಾಗಿ ಈ ರೀತಿಯಾಗಿ
ಆ ನಿನ್ನ ಎಡಗನ್ನು ಸೊಂಟದ ಮೇಲೆ ಇಟ್ಟು ಇಟ್ಟಿದ್ದೀನಿ. ಆ ನಿನ್ನ ಬಲಗೈಯನ್ನು ಬಲಗೈಯನ್ನು ಎಲ್ಲಿ ಹಾ ಕಮಲವಂತಿ ಅರಳಿವ ಏನಿನ್ನ ಗಲ್ಲದ ಮೇಲೆ ಇಡು. ಓ ಏನ್ ಗಲ್ಲದ ಮೇಲೆ ಹೇಳ್ಬೇಕು ನೀನು? ಬೇಡ, ಸೊಂಟದ ಮೇಲೆ ಇತ್ತರಾಗಲ್ವಾ? ಎಲ್ಲಿ ಚೆನ್ನಾಗಿ ಕಾಸಲ್ಲ ನಿನಗೆ. ಅಯ್ಯೋ 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 ಅಯ್ಯೋ, ಇಲ್ಲಿ ಇಡುತ್ತಾ ಈ ರೀತಿಯಾಗಿ ಆ ನಿನ್ನ ನಡುವನ್ನು ಮಲ್ಲಿಕ ಮಾಡ ನಂಗೆ. ಮನಗಿಸ್ತೀನಿ ನೋಡಿ. ಇಲ್ಲ ರೀ ಇಲ್ಲಿ ಹೋಗ್ತೀನಿ. ಈ ರೀತಿಯಾಗಿ ನಮ್ಮಪ್ಪ ಯಾಕಾರ ಕೊಟ್ಟು ನಾವು ಕಾಡ್ ಕಪ್ಪಿಗೆ. ಏನಿಲ್ಲ? ಏನಿಲ್ಲ ಕಣ್ರಿ, ಒಳ್ಳೆ ಗಂಡನ್ನೇ ಪಡೆದಿದ್ದೀನಿ ನಾನು ಮುಂದೆ. ಅಲೋ ಮತ್ತೆ ಓ ಕಣಪ್ಪ, ಹೆಂಗ್ ಸಾಕಿ ತಂಗಿದ್ಯಾ? ಏನ ನೀನು ಒಳ್ಳೆ ಕರೆ ಸೀಮೆ ಇದ್ದಂಗಿದ್ಯಾ? ಇಲ್ಲಿ ಹಾ ನಿನ್ನ ಎಡಗನ್ನು ಸೊಂಟದ ಮೇಲೆ ಇಟ್ಟು ಹಾ ನಿನ್ನ ಬಲಗೈನ್ನು ಹಾ ನಿನ್ನ ಗಲ್ಲದ ಮೇಲೆ ಇಡುತ್ತಾ ಹಾ ನಿನ್ನ ಅದು ಹೇಳು ಮುಂದಕ್ಕೆ. ಅದೇ ಇಷ್ಟು ಹೇಳ್ತಿ, ಗಲದ ಮೇಲೆ ಇರುತ್ತ ಕಿವಿ ಮಂದಾಲ ನಿನಗೆ. ಇಡುತ್ತಾ ಏನು ಈ ರೀತಿಯಾಗಿ ನುಲಿಸುತ್ತಾ ಯಾ ತಾಯಿ ಹೇಳ್ಕೊಬಿಟ್ಲು ನುಡ್ಸೋದ ನಿನ್ಗೆ. ಚೆನ್ನಾಗಿ ನುಲಿಸ್ತೀನಿ. ಹ್ಞೂ ಕಣ್ರಿ. ಆ ಜೈಲಲ್ಲಿ ಯಾರು ಹೇಳ್ಕೊಟ್ರಿ ಹಿಂಗಿದ್ರ? ಎಲ್ಲೇ ಬಾಯಲ್ಲಿ ಕಲ್ಪದಿದ್ದಲ್ಲೇ ಹಾ ಹುಟ್ಟಿನಿಂದ ಬಂದಿದ್ದು. ಆಗಲಿ ಬತ್ತಿ ಬರೇ, ತೋರ್ಸನ ಬತ್ತಿ ಬರೇ. ಏರುಳಾಗು. ಈ ರೀತಿಯಾಗಿ ನುಲಿಸುತ್ತಾ ನೋಡಿದ್ರ ಇವಳವಳಲ್ಲ ಇವಳು ನನ್ನ ಹೆಂಡ್ರು ಎಲ್ಲಿ ಬಿಟ್ಟು ಎಲ್ಲ ಯಾರೋ ಮನೇಲಿ ತಲೆ ಹೊಡೆದು ತಂದು ಹಾಕ್ಬಿಡ್ತಾನೆ. ಹಾ ಉಂಡು ಮಲ್ಗಳು ಸೀಮೆ ನೀನೇ ಪಲಿನಸ್ ಆಗಿದ್ಯಾ? ಅಲ್ಲ ಕಣೆ, ಆ ನೀನ್ ಹಿಂಗ್ ಹೋದ್ರೆ ಯಾರೇ ಬರ್ತಾರೆ? ನೀನ್ ಹೆಂಗ್ರಿ ಹೋಗೋಣ? ಎಲ್ಲೇ ಇಲ್ಲಿ ತೋರ್ಸ್ರಿ. ನಾಗರ ಹೋದಂಗ್ ಹೋಗ್ಬೇಕು. ಯಾವುದು ನಾಗರ ಹೋದಂಗ ನೀರಳೆ ಅವು ಬೇಡ. ಆಗ್ಲಿ ಬತ್ತಿ ಬರೇ. ಇನ್ನೊಂದು ಮಾರಿ ತೋರಿಸ್ತಾನೆ. ತೋರ್ಸೋರಾಗಿ ಬತ್ತಿ ಬರೇ. ಈ ರೀತಿಯಾಗಿ ಹಾರಿನ ನಡುವನ್ನು ನುಲಿಸುತ್ತಾ ಈ ರೀತಿಯಾಗಿ ನಿಲ್ಲಿಸುತ್ತಾ ಗಾನವನ್ನು ಪಾಡಿಕೊಂಡು ಹೋಗಬೇಕು ನೋಡು. ಹೌದಾ ಬತ್ತಿ ಬರೇ? ಮತ್ತೆ ಆಗಲಿ ಬತ್ತಿ ಬರೇ. ರೀ ಬೇಗನೆ ಹೊರಡ. ಅತಿ ಮಧುರ ಅನುರಾಗ, ಅತಿ ಮಧುರ ಅನುರಾಗ, ಜೀವನ ಸಂಯಮ ರಾಗ. ನೀಲಿನ ಬಾಳಿನ ಬೆಳ್ಮುಗಿಲೆ, ನೆಲುವಿನ ನಾಟಕ ಕರಿಯೋಲೆ. ನೋಡಿ ನೀಲಿನ ಬಾಳಿನ ಬೆಳ್ಮುಗಿಲೆ, ನೆಲುವಿನ ನಾಟಕ ಕರಿಯೋಲೆ. ಏನಿನವೋ ನವೋ ಉಕ್ಕುವ ವೇಳೆ ಏನಿನವೋ ನವೋ ಉಕ್ಕುವ ವೇಳೆ ಒಲವೇ ಸುಖದ ಉಯ್ಯಾಲೆ, ಒಲವೇ ಸುಖದ ಉಯ್ಯಾಲೆ. ಅತಿ ಮಧುರ ಅನುರಾಗ, ಅತಿ ಮಧುರ ಅನುರಾಗ, ಜೀವನ ಸಂಗಿ ರಾಗ. ಯೌವನ ಬಾಡಿದ ಹೊಂಬಾಳೆ, ಪ್ರೀತಿಗೆ ಬಾಡಿದ ಹೂಮಾಲೆ. ಯೌವನ ಬಾಡಿದ ಬಾಳೆ, ಪ್ರೀತಿಗೆ ಬಾಡಿದ ಹೂಮಾಲೆ. ಓ ಉಕ್ಕುವ ವೇಳೆ ಏನಿನವೋ ನವೋ ಉಕ್ಕುವ ವೇಳೆ ಒಲವೇ ಸುಖದ ಉಯ್ಯಾಲೆ. ಆ ಒಲವೇ ಸುಖದ ಉಯ್ಯಾಲೆ. ಅತಿ ಮಧುರ ಅನುರಾಗ, ಅತಿ ಮಧುರ ಅನುರಾಗ, ಜೀವನ ರಾಗ.
ನೀಲಿನ ಬಾಳಿನ ಬೆಳ್ಮುಗಿಲೆ ಎಲ್ಲಿವಿನ ನಾಟಿ ಕರಿಯೋಲೆ ನೀಲಿನ ಬಾಳಿನ ಬೆಳ್ಮುಗಿಲೆ ಎಲ್ಲಿವಿನ ನಾಟಿ ಕರಿಯೋಲೆ ಏನಿನ ಒನವ ಉಕ್ಕುವ ವೇಳೆ ಏನಿನ ಒನವ ಉಕ್ಕುವ ವೇಳೆ ಒಲವೇ ಸುಖದ ಉಯ್ಯಾಲೆ ಒಲವೇ ಸುಖದ ಉಯ್ಯಾಲೆ ಅತಿ ಮಧುರ ಅನುರಾಗ ಅತಿ ಮಧುರ ಅನುರಾಗ ಜೀವನ ರಾಗ ಹೇಳಿ ಈ ರೀತಿಯಾಗಿ ಯಾರನ್ನಾದ್ರೂ ಮೋಸದಿಂದ ವಂಚಿಸಿ ಯಾರಿಗೂ ಕಾಣದಂತೆ ಯಾರಿಗೂ ತಿಳಿಯಂತೆ ಉಪಾಯ ಮಾಡಿ ಇಲ್ಲಿ ಕರ್ಕೊಂಬಾ ನಾವು ಬುಡನ ಹೊಡೆದು ಅವರೆಲ್ಲೂ ಓಡೆ ಹೋಗ್ತಾನ ದೋಚಿ ಈ ಊರಿಂದ ಬೇರೆ ಊರಿಗೆ ಹೋಗೋಣ ನಡುವಳಾಗೋ ಹಾಗೆ ಬರೇ ಮರ ಬಳ್ಳಿಗಳೇ ಕಾಡಿನ ಪಕ್ಷಿಗಳೇ ಅಡವಿಯ ಮೃಗಗಳೇ ಒಡೆಯನ ಕಾಣೆನು ಸೂಪರ್ ಶೆಕೆ ಅಲ್ವಾ ಅದಕ್ಕೆ ಅಣ್ಣ ಹೆಂಗ್ ಬದಣ್ಣ ಕಲ್ಲುಗುಂಡು ಬಂಡೆಗಳೇ ವಲ್ಲಭ ನೆಲ್ಲಿಗನೋ ಬದಗರ ಸುಸ್ತಾಗುತ್ತೆ ಅಣ್ಣ ಕಲ್ಲುಗುಂಡು ಬಂಡೆಗಳೇ ವಲ್ಲಭ ನೆಲ್ಲಿಗನೋ ಬಳಲಿದೆ ನಾನಿಂದು ಒಡೆಯನ ಕಾಣೆನೋ ಬದಗರ ತುಂಬಾ ಖುಷಿ ಆಯ್ತು ಸೂಪರ್ ತುಂಬಾ ಖುಷಿ ಆಯ್ತು ಫ್ರೀಡಮ್ ಸಕದಾಗಿದೆ ನಮ್ಮ ಹತ್ರ ಜನ ಇಲ್ಲ ಸಕದಾಗಲ್ಲ ಇನ್ನೂ ಆಡ್ತಿಲ್ಲ ಅಷ್ಟು ಚೆನ್ನಾಗಿರ್ತಿಲ್ಲ ಫೈನ್ ಅಣ್ಣ ನಿಜವಲ್ಲ ಫೈನ್ ಸಕದಾಗಿರ್ತು ಆಮೇಲೆ ಇವ್ರು ಯಾರಿದ್ರು ಬಳಲಿದೆ ನಾನಿಂದು ಚೆನ್ನಾಗಾಯ್ತು ಮತ್ತೆ ಸಕದಾಗ್ರ ಎಲ್ಲಾರು ಮತ್ತೆ ವಲ್ಲಭ ಸಕದಾಗ್ರ ಸಕದ ನೀವು ಬರ್ಬೇಕಾಯ್ತು ಅವತ್ತು ನಾವಂತೂ ಬಳಲಿದೆ ನಾನಿಂದು ಒಡೆಯನ ಕಾಣದೆ ಬರೀ 23 ಜನ ಇದ್ರು ಅಷ್ಟೇ ನಾಟಕ ಮಾಡ್ತಿದ್ರು ಶಿವರಾತ್ರಿ ಆಗಿ 7 ಜನ ಮುಂದಿನ ಒಳಗೆ ಮೃಗ 20 ಜನ ಇದ್ರು ಕಾಣೆನು ಕಾಂತ ಕಾಂತ ಯಾವ್ದು ಪರಮಾತ್ಮ ಗಿಡ ಮರ ಬಳ್ಳಿ ವೃಕ್ಷಗಳಿಲ್ಲ ನನ್ನ ಪತಿಯಲ್ಲಿಲ್ಲ ಆದ್ರೂ ಕಂಡರೆ ನಿನ್ನ ಪ್ರಿಯಳಾದ ಚಂದ್ರಾಸಿಗೆ ಗಂಡು ಮಗು ಜನಿಸಿದನು ತಿಳಿಸುರಾಗಿ ಪರಮಾತ್ಮ ಪತಿಯನ್ನು ಹುಡುಕುತ್ತಾ ಇದೇ ಮಾರ್ಗವಾಗಿ ಹೋಗುವುದು ತಂದೆ ನೋಡಿ ಇಷ್ಟು ಅನ್ಮಾಡಯ್ಯೋ ನಮ್ಮ ಪತಿಯವರ ಮಾತಿನಂತೆ ಈ ಕಾಡಿನಲ್ಲಿ ಯಾರಾದರೂ ಉಪಾಯ ಮಾಡಿ ಕರೆದುಕೊಂಡು ಬಂದಿದ್ದರು ಇನ್ನು ಮುಂದೆ ಹೋಗಿ ನೋಡುತ್ತೇನೆ. ಓಹೋ ಏನು ಈ ಕಾಡಿನಲ್ಲಿ ಯಾರೋ ಒಬ್ಬರು ಓರ್ವರೆ ಬರುತ್ತಿರುವರಲ್ಲ, ಇದರಲ್ಲಿ ಅವ್ರನ್ನ ಉಪಾಯದಿಂದ ಮಾತಾಡಿಸಿ ಕರೆದುಕೊಂಡು ಹೋಗಿ. ಅಮ್ಮ ಅಮ್ಮ ನೀನು ಯಾರಮ್ಮ? ಈ ಕಾಡಿನಲ್ಲಿ ಓರ್ವಳೆ ಬರಲು ಕಾರಣವೇನು ತಾಯಿ? ಇದೇನು ತಾಯಿ? ಅಯ್ಯೋ ಪಾಪ ಅಮ್ಮ, ನಿನ್ನ ಸೀರೆ ಎಲ್ಲ ಕೊಳಗಾಯ್ದಲ್ಲ ತಾಯಿ, ಇದೇನು ತಾಯಿ? ಈ ಕಾಡಿನಲ್ಲಿ ನಿನ್ನ ಮಡಿಲೂ ಬೇರೆ ಒಂದು ಮಗು ಇರುವುದಲ್ಲಮ್ಮ, ನೀನು ಯಾರಮ್ಮ? ಇದಕ್ಕಾಗಿ ಕಾಡಿಗೆ ಹೊರೊಳೆ ಬಂದಮ್ಮ. ಇಳುವೆ ತಾಯಿ,
ಅಮ್ಮ ದೈವ ಯೋಗದಿಂದ ಈ ಪತಿಯನ್ನಗಲಿದ ಮೇಲೆ ಈ ಘೋರಾರಣ್ಯದಲ್ಲಿ ಈ ಮಗು ನಡೆದು ಪತಿಯನ್ನು ಹುಡುಕುತ್ತಾ ಇದೆ, ಮಾರ್ಗವಾಗಿ ಬಂದರೆ ತಾಯಿ. ಅಮ್ಮ ಅಮ್ಮ ನಿನ್ನ ನಾಮಾಂಕಿತವನ್ನು ತಿಳಿಸೋರಾಗಿ ತಾಯಿ. ಅಮ್ಮ ನಾನು ಕೊರವ ಎಲ್ಲ ನಡೆತಿ ನನ್ನನ್ನು ಎಲ್ಲಮ್ಮ ಎಂದು ಕರೆಯುವರು ತಾಯಿ. ನಾವು ಈ ಕಾಡಿನಲ್ಲೇ ವಾಸವಾಗಿದ್ದೀವಿ ಅಮ್ಮ. ಅಮ್ಮ ತಾಯಿ ಈ ಕಾಡಿನಲ್ಲಿ ಎಂತ ಕಷ್ಟಕ್ಕೆ ಗುರಿಯಾಗಿರುವೆ ತಾಯಿ, ಎಂತ ಕಷ್ಟಕ್ಕೆ ಗುರಿಯಾಗಿರುವೆ ಅಮ್ಮ. ನಿನ್ನ ಕಷ್ಟವನ್ನು ಕೇಳಿದರೆ ನನ್ನ ಮನಸ್ಸಿಗೆ ದುಃಖವಾಗದಿರು ತಾಯಿ, ದುಃಖವಾಗದಿರು. ಅಯ್ಯೋ ಪಾಪ. ಅಮ್ಮ ತಾಯಿ ನಿನ್ನ ಹೆಸರೇನು ತಾಯಿ? ಅಮ್ಮ ನನ್ನ ಹೆಸರು ಕಸ್ಮಲೆಂದು ಕರೆವರು ತಾಯಿ. ಅಮ್ಮ ನಿನ್ನ ಕಷ್ಟವನ್ನು ಕೇಳಿದರೆ ನನ್ನ ಮನಸ್ಸಿಗೆ ದುಃಖವಾಗಿರು ತಾಯಿ. ಚಿಂತಿಸಬೇಡ ತಾಯಿ, ದುಃಖಿಸಬೇಡಮ್ಮ. ಬರುದಾದ್ರೆ ನಮ್ಮ ಮನೆಗೆ ಬಾರಮ್ಮ. ಅಕ್ಕ ತಂಗಿ ಮಿಗಿಲಾಗಿ ನಿನ್ನನ್ನು ಸಾಕುವೆನು. ಬರುವೆಯೇ ತಾಯಿ? ಅಮ್ಮ ಅಳಬೇಡ ತಾಯಿ. ಅಮ್ಮ ತಾಯಿ ಅಮ್ಮ ಅಮ್ಮ ತಾಯಿ ಕಮಲ ಮುಖೇ ಪಾಸುಂದರೇ ನೀ ಕಮಲ ಮುಖೇ ಪಾಸುಂದರೇ ಸುಂದರೇ. ಹೆಜ್ಜೆಯ ಮೇಲೆಜ್ಜೆ ಕಾಲನು ಕೀಳುಗೆಜ್ಜೆ ತಾಯಿ. ಅಮ್ಮ ಅಳಬೇಡ ತಾಯಿ. ಹೆಜ್ಜೆಯ ಮೇಲೆಜ್ಜೆ ಕಾಲನು ಕೀಳುಗೆಜ್ಜೆ ಸುಂದರಿ ಒಳೆಯುತ್ತ ನಿರುವೆಯ ಅಳಬೇಡ ತಾಯಿ. ಸುಂದರಿ ಒಳೆಯುತ್ತ ನಿರುವೆಯ ಕಮಲ ಮುಖಿ ಬಾ ಸುಂದರಿ ನೀ ಕಮಲ ಮುಖಿ ಬಾ ಸುಂದರಿ ಸುಂದರಿ. ಚಿಂತಿಸಬೇಡ ತಾಯಿ, ಅಳಬೇಡಮ್ಮ. ಬರಮ್ಮ ಮನೆಗೆ ಹೋಗೋಣ. ಬಾ ತಾಯಿ, ನಡುವರಾಗಿ ತಾಯಿ. ಬಾ ತಾಯಿ. ಈ ಮದ್ದೆ ಬರ್ಬೇಕು. ಈ ಮದ್ದೆ ತಮ್ಮ ಇಲ್ಲಪ್ಪ. ಇಲ್ಲ ಸೊಪ್ಪಿತ್ತಲ್ಲ ಇಲ್ಲ. ಇಲ್ಲ ಇಲ್ಲಿ ಬೇಕು. ಆಯ್ತದೆ. ಪೊಲೀಸಿನೋರ್ಗು ಏಟೆ ಅವ್ರಪ್ಪನಿಗೂ ಏಟೆ ಏಟೆ ಏಟೆ. ಬರೋಣ ಸಿಕ್ಬರಲಿ. ಶಿಕ್ಷಣ ಇದೆ. ಪೊಲೀಸ್ನವರೆಗೂ ಏಟೆ ಅವ್ರಪ್ಪನಿಗೂ ಏಟೆ 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 ಏಟೆ. ಏಯ್ ಪೊಲೀಸ್ ಅಲ್ಲ, ಏಯ್ ಪೊಲೀಸ್ ಅಲ್ಲ, ಗೇಟರ್ 3 ಜನ ಅವ್ರೆ. ಪೊಲೀಸ್ ಅಲ್ಲ, ಏಯ್ ಯಾಕೆ ಇದ್ಕು ಬೇರೆ ಹಾಕ್ಸ್ಕೊಳಕ್ಕೆ ಕಿರೀಟಕ್ಕೆ ಹಾಕ್ಸ್ಕೊತಿ ಮಾಡ್ತೀನಿ ಕ್ರಾಸ್ ಹಾಕ್ಸ್ಕೊ. ಏಯ್ ಇರ್ಬೇಕಾದ್ರೆ ನನ್ ಯಾರು ಎಡರ್ಬೇಕು ಅಂತೀನಿ. ಏಯ್ ನಮ್ಮ ಮೌನೇಶ್ ಏನ್ ಗೊತ್ತಾ? ಏಯ್ ಗೊತ್ತಾ? ಇಸ್ಲು ಮರ್ದವ್ವ ಅಂತ. ಕ್ರಾಸ್ ಇರೋದು ಹಾಕ್ಸು. ಏಯ್ ಇವನೇ ನಮ್ಮಪ್ಪ. ನಮ್ಮಪ್ಪನ ಏನ್ ಗೊತ್ತಾ? ಮುನಿಯಪ್ಪ ಅಂತ. ಏಯ್ ಇವ್ರು ನನ್ನ ಜೊತೆ ಇರ್ಬೇಕಾದ್ರೆ ನಾ ಪೊಲೀಸ್ ಯಾಕೆ ಎದರ್ಬೇಕು? ಪೊಲೀಸ್ ಅಲ್ಲ, ಏಯ್ ಪೊಲೀಸರು ಅಪ್ಪ ಬಂದು ಮಾಡ್ತಾರೆ. ಹಬ್ಬನ ಅದಕ್ಕೆ ಇವತ್ತು ತಮಟೆ ಗಿಮಟೆ ಎಲ್ಲ ಹೊಡಿತೀವಿ.
ಮಾಡ್ತೀಯಲ್ಲ ಯವ್ವ. ಮೋಸ ಕಣ ಇನ್ನೇನ್ ಸತ್ತಿನ ಯವ್ವ ಮರ ಏನ್ ಚಂದ ಕಾಣ್ತಿದೀಯ ನಮ್ಮವ್ವ. ಇಷ್ಟು ಮರದವ್ವ ಎತ್ತಿಸೋದು ಯವ್ವ ಏನ್ ಚಂದ ಕಾಣ್ತಿಯಲ್ಲಿ ಇಷ್ಟು ಮರದವ್ವ. ನಾನು ನೀನು ಜೊತೆಯಾಗಿದ್ರೆ ಎಂತ ಮಜ್ಬವ್ವ ಯವ್ವ ಎಂತ ಮಜ್ಬವ್ವ. ನಿನ್ನಿಂದಾಗಿ ಮನೆ ಮಠನೆಲ್ಲ ಮರ್ತುತ್ತೆ. ನಿನ್ನಿಂದಾಗಿ ಮನೆ ಮಠನೆಲ್ಲ ಮರ್ತುತ್ತೆ. ನಿನ್ನಿಂದಾಗಿ ಮನೆ ಮುಂದೋದು ಹೊಲ ಮಾರ್ಬಿಟ್ರೆ ಹೋಯ್ತು. ನಿನ್ನಿಂದಾಗಿ ಮನೆ ಮುಂದೋದು ಹೊಲ ಮಾರ್ಬಿಟ್ಟೆ ಯವ್ವ. ಚಂದ ಕಾಂಟಿಯಲ್ಲಿ ಈಚಲು ಮರ್ದವ್ವ. ನಾನು ನೀನು ಜೊತೆಯಾಗಿದ್ರೆ ಎಂತ ಮಜ್ಬವ್ವ ಯವ್ವ ಎಂತ ಮಜ್ಬವ್ವ. ನಿನ್ನೆ ನಮ್ ಕಣ್ಣಂಟಿ ಮಕ್ಕಳು ದೂರ ಮಾಡ್ಬಿಟ್ಟೆ. ಯಾಕೆಲ್ಲ ನಿನ್ನೆ ನಮ್ ಕಣ್ಣಂಟಿ ಮಕ್ಕಳು ದೂರ ಮಾಡ್ಬಿಟ್ಟೆ. ನಿನ್ನೆ ನಮ್ ಕಣ್ಣಂಟಿ ತಾಲಿ ಸೆಟ್ ಮಾಡ್ಬಿಟ್ಟೆ. ನಿನ್ನೆ ನಮ್ ಕಣ್ಣೆಟ್ಟಿ ಗಾಲಿ ಸೆಟ್ ಮಾಡ್ಬೋಟೆ ಅವ್ವ. ಚಂದ ಕಾಂಟಿಯಲ್ಲಿ ಈಚಲು ಮರ್ದವ್ವ. ನಾನು ನೀನು ಜೊತೆಯಾಗಿದ್ರೆ ಎಂತ ಮಜ್ಬವ್ವ ಯವ್ವ ಎಂತ ಮಜ್ಬವ್ವ ಯವ್ವ ಎಂತ ಮಜ್ಬವ್ವ. ಯವ್ವ ಯವ್ವ ನಮ್ಮವ್ವ ಇಷ್ಟು ಮರ್ದವ್ವ. ಏನ್ ಪಸಂದ ಕಾಣ್ತಿದೀಯ ನಮ್ಮವ್ವ ಇಷ್ಟು ಮರ್ದವ್ವ. ನೀಲಿ ಆಕಾಶದೊಳೆ ಮಿಣ್ ಬೆಳ್ಳಿ ಚುಕ್ಕಿ ನೋಡ್ದಂಗೆ ಮಿಳುತ್ತೀರಿಯಲ್ಲ ನಮ್ಮವ್ವ ಯವ್ವ. ಇವತ್ತು ನಮ್ಮ ದೇಶ ಆಳ್ತಿರೋಳೆ ನಮ್ಮವ್ವ ಯವ್ವ. 5 ಬೀಗ ಹಾಕೊಂಡು ಹೋಗೋರಲ್ಲೇ ಯವ್ವ ನಮ್ಮವ್ವ. ಇವಳೊಬ್ರು ಇರ್ಲಿಲ್ಲ ಅಂದಿದ್ರೆ ಪ್ರಪಂಚ ಪ್ರಳಯ ಆಗ್ಬಿಟ್ರದು. ಇವತ್ತು ನಮ್ಮ ದೇಶ ಆಳ್ತಿರೋಳೆ ಇವಳು. ನಮ್ಮ ದೇಶದ ಖಜಾನೆ ತುಂಬಿಸ್ತಿರೋದೆ ಈ ನಮ್ಮವ್ವ ಅಲ್ವಾ. ಇವಳೊಬ್ಳು ಇರಲಿಲ್ಲ ಅಂದ್ರೆ ಪ್ರಪಂಚ ಪ್ರಳಯ ಆಗ್ಬಿಟ್ರದು ಯವ್ವ. ಜಾತ್ರೆ ಬೇರೆ ಒತ್ತುಟ್ಟದ ತಡ ಏನೋ ಒಂದು ದೈವಚನ ನಿಂತಿರ್ತಾರೆ ಯವ್ವ. ಏನವ್ವ ಲೀಲೆ ಬೋ ಪಸಂದ ಕಾಣ್ತಿದ್ಯಾ ಕಣಿ ನಮ್ಮವ್ವ ಯವ್ವ. ಓಟ್ ಪಿಲ್ಸನ್ ಬೊತ್ತದೋ ಗೋಲಕ್ಷ್ಮಿ ಬೊತ್ತದೋ. ಇವಳೊಬ್ಳು ಇರಲಿಲ್ಲ ಅಂದ್ರೆ ಎಲ್ಲ ಬಂದು ಪೋಸ್ಟ್ ಆಫೀಸ್ 4 ಬೀಗ ಹಾಕ್ಬೇಕಾಯ್ತದೆ ಯವ್ವ. ಏನ್ ಪಸಂದ ಕಾಣ್ತಿದೀಯ ನಮ್ಮವ್ವ. ಒಳಗೆ ಸೇರಿದರೆ ಗುಂಡು ನಾನು ಆಗುತ್ತೀನಿ ಗಂಡು. ಒಳಗೆ ಸೇರಿದರೆ ಗುಂಡು ನಾನು ಆಗುತ್ತೀನಿ ಗಂಡು. ನಷ್ಟ ಏರಿದೆ ಮಿತಿ ಮೀರಿದೆ ತಲೆ ತಿರುಗಿದ ಜೋಪಾನ. ನಷ್ಟ ಏರಿದೆ ಮಿತಿ ಮೀರಿದ ತಲೆ ತಿರುಗಿದ ಜೋಪಾನ. ಈ ದೇಶಕ್ಕೆ ನನ್ನಾದರೆ ಪ್ರಧಾನಿ. ಸರಾಯ ನಡಿಯ ನನಗಾಗ ರಾಜಧಾನಿ. ಏನು ಮಜಾ ಕೊಡುಕರ ಸಾಮ್ರಾಜ್ಯ.
ಏನು ಮಜಾ ಹುಡುಕಣ ಸಮಾಜ ಒಳಗೆ ಸೇರಿದ ಗೂಡು ಹುಡುಗಿ ಅಂದ್ಕೊಳ್ಳು ನಸೆ ಏನಿದೆ ಮಿತಿ ಮೀರಿದೆ ತಲೆ ತಿರುಗಿದ ಜೋಪಾನ ನಸೆ ಏನಿದೆ ಮಿತಿ ಮೀರಿದೆ ತಲೆ ತಿರುಗಿದ ಜೋಪಾನ ನಮ್ಮಪ್ಪ ನನಗೋಸ್ಕರ ಹಂಗೆ ಮರ ಬೆಳೆಸವನೆ ಏನು ಈ ಬಿಸಿಲು ಅದಕ್ಕೂ ಬೋ ತಣ್ಣಗದೆ ಹೂವು ಬೇರೆ ಬಿಟ್ಟರೆ ಗಮ್ಮ 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 ಅಂತದೆ ನನ್ನ ಹೆಂಡ್ರಿಗೆ ಒಂದು ಟೈಯಿಂದ ತಂದ್ಬಿಟ್ಟು ಫೋಡ್ಸ್ಬಿಟ್ಟು ಮುಡಿಸ್ಬಿಡ್ತೀನಿ ಯವ್ವ ಏನು ಈಗ ನೇತಾಡ್ತದೆ ಎಷ್ಟು ಶಿಶ ಆಗೋದು ಇದೊಳಗೆ ತುಂಬಿ ಒಬ್ಬೊಬ್ರು ಹೊಡಿತದಲ್ಲ ಯಪ್ಪೋ ಬಾಯಿಗೆ ಬಿಡಕ್ಕಾಗಕ್ಕಿಲ್ವಲ್ಲೋ ಓ ಬಿಸ್ಲ ಬಾ ಓ ನೀನು ಸಾಕತಿ ಯಾಕೋ ಹೋಗೋರು ಹೊಡಿತದೆ ಓಸಿ ಉಪ್ಪಿನಕಾಯಿ ಮಡಗಿದ್ರೆ ಮನೇಲಿ ತಾಕೊಂಡ್ಬಂದು ಯವ್ವ ಏನ್ ಪಸಂದ ಕಾಣ್ತಿದೀಯ ನಮ್ಮವ್ವ ಇಷ್ಟವ್ವ ನೀ ನಮ್ಮವ್ವ ಇರಲಿಲ್ಲ ಅಂದ್ರೆ ಈ ಮಾಡಿ ಜಾತ್ರೆ ನಡೀತಿರ್ಲಿಲ್ಲ ಯವ್ವ 3 ದಿವಸ ಬಂದ್ ಮಾಡ್ಬಿಡ್ರೆ ಸಾಕು ಜಾತ್ರೆಯಲ್ಲಿ ಜಾತ್ರೆ ಜನ ನಾಳಿಕೆ ಎಲ್ಲ ದನ ಬಿಚ್ಕೊಂಡು ಹೊರಟೋಯ್ತಾರೆ ಯವ್ವ ಏನ್ ಪಸಂದ ಕಾಣ್ತಿದೀಯ ನಮ್ಮವ್ವ ಯವ್ವ ಇನ್ನು ಇಲ್ಲೇ ಕೂತಿದೆಯಲ್ಲೇ ಬೇಗ ನನ್ನ ಹೊಟ್ಟೆ ಸೇರ್ಕಲೇ ನಮ್ಮವ್ವ ತಲೆ ಗಿರ್ರಂತದೆ ನನ್ನ ಹೆಂಡ್ರು ಬರೋವ್ರಿಗೂ ಓಸಿ ತಲೆ ಕೆಳಗೆ ಕೊಟ್ಬಿಡ್ತಾನಂತೆ ಯಾರು ನನ್ನ ಮಾತಾಡ್ಸಕ್ಕೆ ಹೋಗ್ಬೇಡಿ ಯಾರು ಎಬ್ಬಿಸ್ಲಿಕ್ಕೂ ಹೋಗ್ಬೇಡಿ ಏಯ್ ನಾಯಿ ನಾಯಿ ಮುಚ್ಚು ಬಾಯಿ ಅಮ್ಮ ತಾಯಿ ಅಮ್ಮ ತಾಯಿ ತಾಯಿ ಈ ಕಾಡಿನಲ್ಲಿ ಇದೇ ನಮ್ಮ ಗುಡಿಸ್ಲು ತಾಯಿ ಬಹಳ ಚೆನ್ನಾಗಿರೋದಮ್ಮ. ಹೌದು ತಾಯಿ. ಅಮ್ಮ ಅರಮನೆ ಕಣಮ್ಮ ನನ್ಗೆ. ಹೌದು ತಾಯಿ. ನಮ್ಮ ಯಜಮಾನ ಈ ಗುಡಿಸ್ಲು ಕಟ್ಟಕ್ಕೆ ಯಜಮಾನ ಮುರಿದೋಗ್ಬಿಡವನೆ. ಹೌದು ತಾಯಿ. ಅಯ್ಯೋ ಭಾರಿ ಚೆನ್ನಾಗಿ ಕಟ್ಟಣಮ್ಮ. ಹೌದು ತಾಯಿ. ಎಲ್ಲ ಸಾವಂದ್ರ ಕಾಡ್ದೆ ಬಿದ್ರು. ಹೌದು ತಾಯಿ. ಅಮ್ಮ ನಿಂಗೆ ಇನ್ನೊಂದು ವಿಚಾರ ಹೇಳ್ತೀನಿ ತಾಯಿ. ನನ್ನ ರಕ್ಷಣೆಗೋಸ್ಕರ ಈ ಕಾಡಿನಲ್ಲಿ ಒಂದು ಕರಿಯರ ಕಸಿ ಸಾಕಿರುವನಮ್ಮ. ನನಗೆ ಭಯವಾಗುವ ತಾಯಿ. ನಾನು ಬರುವುದಿಲ್ಲ ತಾಯಿ. ತಾಯಿ ಬಾರವಿಲ್ಲಿ. ಆ ಕರಿಯರ ಕಸಿ ಏನು ಮಾಡಲ್ಲ, ಸುಮ್ನೆ ಎಗರಾಟದಷ್ಟೇನೆ ಬಿದ್ದು ಕುಂತದದು. ಅಮ್ಮ ನನಗೆ ಭಯವಾಗುವುದು. ಅಮ್ಮ ಅದೇನು ಮಾಡಲ್ಲಮ್ಮ, ನೀ ಇಲ್ಲೇ ಇರುಳಾಗಮ್ಮ. ನನ್ನ ಪತಿಯವ್ರನ್ನ ಒಪ್ಪಿಸಿ ಕರೆತರುತ್ತೇನೆ. ಇಲ್ಲೇ ಅವ್ರ ಕಡಮ್ಮ ಒಳಗಡೆ ಮನ್ಗವ್ರೆ. ಹಾಗೆ ಹುಷಾರಮ್ಮ, ಮಗ ಬೇರೆ ಎಳೆ ಮಗ. ನಿನ್ನೆ ನಂಬಿ ಬರ್ತೇನೆ ತಾಯಿ. ಆಗಲಿ ತಾಯಿ, ಇಲ್ಲಿ ಇರುಳಾಗಮ್ಮ. ಪತಿನ ಒಪ್ಪಿಸಿ ಕರೆತರುತ್ತೇನಮ್ಮ. ಇಲ್ಲಿ ಹೋಗ್ಬೇಡಮ್ಮ, ಚಿತ್ತೆ ಕಾಟ ಕಾಡ್ಗುಡ್ಡಿಲಿ. ಹುಷಾರಮ್ಮ ಆಗಲಿ ತಾಯಿ. ರೀ ಪತಿವರೇ, ರೀ ಏನಂದ್ರೆ, ರೀ ಯಜಮಾನ್ರೆ, ರೀ ಮನೋಹರ, ರೀ ಪ್ರಾಣೇಶ್ವರ, ರೀ ಮನೋಹರ, ಹರಹರ. ನಿನ್ ಕಟ್ಕೊಂಡ್ ದೇವ್ರು ಹರಹರನೇ. ರೀ ಮರಗಿರೆ ಬಿದ್ದೋದೆ ಎದೆ ಮೇಲೆ.